ಐಸಿಯುನ ಹೊರಗಿನ ತಣ್ಣನೆಯ ಗಾಳಿ ನನಗೆ ಉಸಿರುಗಟ್ಟಿಸಿದಂತೆ ಆಗುತ್ತಿತ್ತು. ನನ್ನ ಕೈಯಲ್ಲಿ ಇನ್ನೂ ಟ್ರಾಲಿಯ ಹ್ಯಾಂಡಲ್ ಇತ್ತು. ನಾನು ನಿಜವಾಗಿಯೂ ಈಗಷ್ಟೇ ಪ್ರಯಾಣ ಮುಗಿಸಿ ಮನೆಗೆ ಬಂದಿದ್ದೆ. ಆದರೆ ನನ್ನ ಮುಂದಿದ್ದ ಸತ್ಯವು ನನ್ನ ಹೃದಯವನ್ನೇ ಅಲುಗಾಡಿಸಿತ್ತು. ರಿಸೆಪ್ಷನ್ನಲ್ಲಿದ್ದ ಹುಡುಗಿ ಮೇಲೆ ನೋಡದೇ ಹೇಳಿದಳು, ಮೇಡಮ್, ನಿಮ್ಮ ಮಗಳು ಐಸಿಯುನಲ್ಲಿದ್ದಾಳೆ. ನಂತರ ಅವಳು ಫೈಲ್ ನೋಡಿ ಆ ಮಾತನ್ನು ಹೇಳಿದಳು. ಅದನ್ನು ಕೇಳಿ ನನ್ನ ಕಿವಿಗಳೇ ಮರಗಟ್ಟಿದವು. ನಿಮ್ಮ ಮಗಳು ವೆಂಟಿಲೇಟರ್ನಲ್ಲಿದ್ದಾಳೆ. ನನ್ನ ಗಂಟಲಿನಿಂದ ಧ್ವನಿಯೇ ಹೊರಬರಲಿಲ್ಲ. ನಾನು ಯಾವಾಗಿನಿಂದ ಎಂದು ಕೇಳಿದೆ. ಅವಳು ಪರದೆಯ ಮೇಲೆ ಬೆರಳಿಟ್ಟು ಹೇಳಿದಳು, 6 ದಿನಗಳಾಗಿವೆ ಮೇಡಮ್. 6 ದಿನಗಳು. ನನ್ನ ಮಗಳು 6 ದಿನಗಳಿಂದ ಸಾವಿನೊಂದಿಗೆ ಹೋರಾಡುತ್ತಿದ್ದಾಳೆ ಮತ್ತು ನನಗೆ ಇಂದು ತಿಳಿಯುತ್ತಿದೆ. ನನ್ನ ಕಾಲ ಕೆಳಗಿನ ನೆಲವೇ ಜಾರಿದಂತಾಯಿತು. ನನ್ನ ತಲೆಯಲ್ಲಿ ಒಂದೇ ಚಿತ್ರ ಓಡುತ್ತಿತ್ತು. ನಾನು ಎಲ್ಲೋ ಹೊರಗಿದ್ದೆ. ಮಗಳು ಇಲ್ಲಿ ಈ ಸ್ಥಿತಿಯಲ್ಲಿ ಒಬ್ಬಳೇ ಇದ್ದಾಳೆ. ನಾನು ಕೇಳಿದೆ, ಅವಳ ಪತಿಯಲ್ಲಿ? ರಿಸೆಪ್ಷನ್ ಹುಡುಗಿ ನನ್ನ ಕಡೆ ನೋಡಿದಳು. ಅವಳ ಕಣ್ಣುಗಳಲ್ಲಿ ನನ್ನ ಮಗಳ ಬಗ್ಗೆ ಒಂದು ರೀತಿಯ ಮರುಕವಿತ್ತು. ಮೇಡಮ್, ನೀವು ಮೇಲೆ ನರ್ಸ್ ಸ್ಟೇಷನ್ನಲ್ಲಿ ಮಾತನಾಡಿ ಎಂದಳು. ನಾನು ಲಿಫ್ಟ್ ಕಡೆಗೆ ಹೋಗುವಾಗ ಪ್ರತಿ ಹೆಜ್ಜೆಯೂ ಭಾರವಾದಂತೆ ಅನಿಸಿತು. ಲಿಫ್ಟ್ನಲ್ಲಿ ಕನ್ನಡಿಯ ಮುಂದೆ ನನ್ನ ಮುಖವೇ ನನಗೆ ಅಪರಿಚಿತವಾಗಿ ಕಾಣುತ್ತಿತ್ತು. ಕಣ್ಣುಗಳ ಕೆಳಗೆ ಕಪ್ಪು ವರ್ತುಲಗಳು, ಹರಡಿದ ಕೂದಲು, ಬಟ್ಟೆಗಳ ಮೇಲೆ ಪ್ರಯಾಣದ ಸುಕ್ಕುಗಳು. ಆದರೆ ಎಲ್ಲಕ್ಕಿಂತ ವಿಚಿತ್ರವಾಗಿದ್ದದ್ದು ನನ್ನ ಮುಖ. ನಾನು ಅಳುತ್ತಿರಲಿಲ್ಲ. ನಾನು ಕಲ್ಲಿನಂತಾಗಿದ್ದೆ. ಯಾರೋ ನನ್ನೊಳಗಿನ ತಾಯಿಯನ್ನು ಹಿಂದೆ ತಳ್ಳಿ ಮುಂದೆ ಬೇರೆ ಯಾರನ್ನೋ ನಿಲ್ಲಿಸಿದಂತಾಗಿತ್ತು. ಅವಳಿಗೆ ಕೇವಲ ಸತ್ಯವನ್ನು ತಿಳಿಯಬೇಕಿತ್ತು. ಐಸಿಯು ಬಾಗಿಲು ತೆರೆದಾಗ ಒಂದು ಜೋರಾದ ಬೀಪ್ ಬೀಪ್ ಶಬ್ದ ನನ್ನ ಕಿವಿಗಳಿಗೆ ಅಪ್ಪಳಿಸಿತು. ಬಿಳಿ ಬೆಳಕು, ಔಷಧಗಳ ವಾಸನೆ, ಸ್ಯಾನಿಟೈಸರ್ನ ಅನುಭವ ಮತ್ತು ಮುಂದೆ ನರ್ಸ್ ಸ್ಟೇಷನ್. ಅಲ್ಲಿ ಸುಮಾರು 45 ವರ್ಷದ ಮಹಿಳೆಯೊಬ್ಬರು ಕುಳಿತಿದ್ದರು. ಕಣ್ಣಿಗೆ ಕನ್ನಡಕ. ಮುಖದಲ್ಲಿ ಕಟ್ಟುನಿಟ್ಟಿನ ಭಾವವಿಲ್ಲದಿದ್ದರೂ ಒಂದು ವಿಚಿತ್ರ ಜಾಗರೂಕತೆ ಇತ್ತು. ಅವಳ ಬ್ಯಾಡ್ಜ್ ಮೇಲೆ ಶೈಲಾ ಎಂದು ಬರೆದಿತ್ತು. ನಾನು ನನ್ನ ಹೆಸರನ್ನು ಹೇಳಿದೆ. ನಾನು ನನ್ನ ಮಗಳಿಗಾಗಿ ಬಂದಿದ್ದೇನೆ. ಅವಳ ಹೆಸರು ವಂದನಾ. ಶೈಲಾ ಫೈಲ್ ತೆರೆದಳು. ನಂತರ ಒಂದು ಕ್ಷಣ ನನ್ನನ್ನು ನೋಡಿದಳು. ನೀವು ರಮಾ ಅಲ್ವಾ ಎಂದಳು. ನಾನು ಹೌದು ಎಂದು ತಲೆ ಆಡಿಸಿದೆ. ಅವಳು ನಿಟ್ಟುಸಿರು ಬಿಟ್ಟು ಹೇಳಿದಳು, ಮೇಡಮ್, ನಾವು ಅವಳ ಮನೆಯವರಿಗೆ ಸತತವಾಗಿ ಕರೆ ಮಾಡುತ್ತಿದ್ದೆವು. ನಿಮ್ಮ ನಂಬರ್ಗೂ ಕರೆ ಮಾಡಿದೆವು. ಆದರೆ ಸಂಪರ್ಕ ಸಾಧ್ಯವಾಗಲಿಲ್ಲ. ನಾನು ತಕ್ಷಣ ಎಚ್ಚೆತ್ತುಕೊಂಡೆ. ಯಾವ ನಂಬರ್ಗೆ ಕರೆ ಮಾಡಿದ್ರಿ? ಶೈಲಾ ಫೈಲ್ ತಿರುಗಿಸಿದಳು. ಅದರಲ್ಲಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ನಲ್ಲಿ ಒಂದು ನಂಬರ್ ದಾಖಲಾಗಿತ್ತು. ನಾನು ಆ ನಂಬರ್ ನೋಡಿದೆ. ಅದು ನನ್ನ ನಂಬರ್ ಆಗಿರಲಿಲ್ಲ. ಅದು ನನ್ನ ಹಳೆಯ ಸಿಮ್ ಕಾರ್ಡ್ನ ನಂಬರ್ ಆಗಿತ್ತು. ಅದನ್ನು ನಾನು 2 ವರ್ಷಗಳ ಹಿಂದೆಯೇ ರದ್ದುಪಡಿಸಿದ್ದೆ. ನನ್ನ ತಲೆ ಸುತ್ತಿದಂತಾಯಿತು. ಈ ನಂಬರ್ ಯಾರು ಕೊಟ್ಟಿದ್ದು ಎಂದು ಕೇಳಿದೆ. ಶೈಲಾ ಮೆಲ್ಲಗೆ ಹೇಳಿದಳು, ಮೇಡಮ್, ಅಡ್ಮಿಷನ್ ಸಮಯದಲ್ಲಿ ನಿಮ್ಮ ಅಳಿಯ ಕೊಟ್ಟಿದ್ದರು. ನನ್ನ ದೇಹದಲ್ಲಿ ವಿದ್ಯುತ್ ಹರಿದಂತಾಯಿತು. ಅವರು ಇಲ್ಲಿದ್ದಾರಾ ಎಂದೆ. ಶೈಲಾಳ ಕಣ್ಣುಗಳು ಸ್ವಲ್ಪ ಕೆಳಗೆ ವಾಲಿದವು. ಅವರು ಆ ದಿನ ಸ್ವಲ್ಪ ಸಮಯ ಇದ್ದರು. ಪೇಪರ್ ಸೈನ್ ಮಾಡಿದರು. ನಂತರ ಹೊರಟು ಹೋದರು. ನಂತರ ನಾನು ಕೇಳಿದೆ. ಈ ಬಾರಿ ನನ್ನ ಧ್ವನಿಯಲ್ಲಿ ಭಯವಿರಲಿಲ್ಲ. ನೇರವಾದ ಕಟ್ಟುನಿಟ್ಟಿನ ಭಾವವಿತ್ತು. ನಂತರ ಅವರು ವಾಪಸ್ ಬರಲೇ ಇಲ್ಲವೇ? ಇಲ್ಲ ಮೇಡಮ್ ಎಂದಳು. ನನ್ನ ಕಿವಿಯನ್ನು ನಾನೇ ನಂಬದಾದೆ. ನಾನು ಉಸಿರಾಡುತ್ತಿದ್ದೇನೋ ಇಲ್ಲವೋ ತಿಳಿಯದಂತಾಯಿತು. ನನ್ನ ಮಗಳು ಒಳಗೆ ಯಂತ್ರಗಳ ಸಹಾಯದಿಂದ ಬದುಕುತ್ತಿದ್ದಾಳೆ ಮತ್ತು ಅವಳ ಪತಿ 6 ದಿನಗಳಿಂದ ಬಂದಿಲ್ಲ. ನಾವು ಹಲವು ಬಾರಿ ಕರೆ ಮಾಡಿದೆವು. ಮೆಡಿಕಲ್ ನಿರ್ಧಾರಗಳಿಗೂ ಕರೆ ಮಾಡಿದೆವು. ಆದರೆ ಫೋನ್ ಎತ್ತಲಿಲ್ಲ. ಶೈಲಾ ವಿಷಯವನ್ನು ತುಂಬಾ ಸ್ಪಷ್ಟವಾಗಿ ಹೇಳಲಿಲ್ಲ. ಆದರೆ ಅವಳ ಮುಖ ಎಲ್ಲವನ್ನೂ ಹೇಳುತ್ತಿತ್ತು. ಇಲ್ಲಿ ಪ್ರತಿದಿನ ಜನರು ಬರುತ್ತಾರೆ. ಕೆಲವರು ತಮ್ಮವರಿಗಾಗಿ ಅಳುತ್ತಾರೆ. ರಾತ್ರಿಡೀ ಕುರ್ಚಿಯ ಮೇಲೆ ಕುಳಿತಿರುತ್ತಾರೆ. ರೋಗಿಗಾಗಿ ಒಂದು ತೊಟ್ಟು ನೀರನ್ನು ಕುಡಿಯುವುದಿಲ್ಲ. ಆದರೆ ಕೆಲವೊಮ್ಮೆ ಇಂತಹವರು ಬರುತ್ತಾರೆ. ಕೇವಲ ಸಹಿ ಮಾಡಿ ಹೊರಟು ಹೋಗುತ್ತಾರೆ. ನನ್ನ ಹೃದಯ ಹಿಂಡಿದಂತಾಯಿತು. ನಾನು ನನ್ನ ಮಗಳನ್ನು ನೋಡಬೇಕು ಎಂದೆ. ಈಗ ಶೈಲಾ ತಲೆಯಾಡಿಸಿದಳು. ಮೇಡಮ್, ಧೈರ್ಯ ತಂದುಕೊಳ್ಳಿ. ಅವಳ ಸ್ಥಿತಿ ತುಂಬಾ ಗಂಭೀರವಾಗಿದೆ. ನಾವು ಕಾರಿಡಾರ್ನಲ್ಲಿ ನಡೆದೆವು. ಪ್ರತಿ ಕೊಠಡಿಯ ಹೊರಗೆ ಬೇರೆ ಬೇರೆ ಶಬ್ದಗಳು. ರೂಮ್ 412ರಲ್ಲಿ ಯಂತ್ರಗಳ ಉಸಿರಾಟದ ಶಬ್ದ ಕೇಳಿಸುತ್ತಿತ್ತು. ಶೈಲಾ ಅಲ್ಲಿ ನಿಂತು ಬಾಗಿಲನ್ನು ಮೆಲ್ಲಗೆ ತೆರೆದಳು. ನಾನು ಒಳಗೆ ಹೋದೆ ಮತ್ತು ನನ್ನ ದೇಹದ ಪ್ರತಿಯೊಂದು ಭಾಗವೂ ಸ್ತಬ್ಧವಾಯಿತು. ನನ್ನ ಮಗಳು, ನಿನ್ನೆಯಷ್ಟೇ ವಿಡಿಯೋ ಕಾಲ್ನಲ್ಲಿ ನಗುತ್ತಾ ಮಮ್ಮಿ ಯಾವಾಗ ಬರ್ತೀರಾ ಎಂದು ಕೇಳುತ್ತಿದ್ದವಳು, ಇಂದು ಇಲ್ಲಿ ಒಂದು ತೆಳುವಾದ ಚಾದರದ ಅಡಿಯಲ್ಲಿ, ಮುಖದಲ್ಲಿ ಊತ, ಕಣ್ಣುಗಳ ಕೆಳಗೆ ಕಪ್ಪು ನೀಲಿ ಕಲೆಗಳು, ಒಣಗಿದ ತುಟಿಗಳು, ತಲೆಯ ಒಂದು ಭಾಗದಲ್ಲಿ ಪಟ್ಟಿ ಮತ್ತು ಬಾಯಿಯಲ್ಲಿ ಟ್ಯೂಬ್. ಅವಳ ಎದೆ ಏರಿಳಿಯುತ್ತಿತ್ತು. ಆದರೆ ಅದು ಅವಳ ಉಸಿರಾಟವಾಗಿರಲಿಲ್ಲ. ಅದು ಯಂತ್ರದ ಉಸಿರಾಟವಾಗಿತ್ತು. ವಂದನಾ, ನಾನು ಮೆಲ್ಲನೆ ಕರೆದೆ. ನಾನು ಅವಳ ಹತ್ತಿರ ಹೋದೆ. ಮೆಲ್ಲಗೆ ಅವಳ ಕೈ ಹಿಡಿದೆ. ಅವಳ ಬೆರಳುಗಳು ತಣ್ಣಗಿದ್ದವು. ಅದು ನನ್ನ ಹಣೆ ಸವರಿ, ನೀವು ಚಿಂತಿಸಬೇಡಿ, ನಾನು ಬಂದಿದ್ದೇನೆ ಎಂದು ಹೇಳುತ್ತಿದ್ದ ಬೆಚ್ಚಗಿನ ಕೈಯಾಗಿರಲಿಲ್ಲ. ನಾನು ಪಿಸುಗುಟ್ಟಿದೆ.
ಮಮ್ಮಿ ಬಂದಿದ್ದಾಳೆ. ಶೈಲಾ ಹಿಂದೆ ನಿಂತಿದ್ದಳು. ಮೇಡಮ್, ಅವಳ ತಲೆಗೆ ಏಟಾಗಿತ್ತು. ಆಪರೇಷನ್ ಮಾಡಬೇಕಾಯಿತು. ಈಗ ಊತ ಕಡಿಮೆಯಾಗುತ್ತಿದೆ. ಇದು ಒಳ್ಳೆಯ ವಿಷಯ. ನಾನು ಅವಳ ಮಾತನ್ನು ಕೇಳಿಸಿಕೊಳ್ಳಲಿಲ್ಲ. ನಾನು ಕೇವಲ ನನ್ನೊಳಗಿನ ಒಂದು ಪ್ರಶ್ನೆಯನ್ನು ಅದುಮಿ ಕುಳಿತಿದ್ದೆ. ಅದು ಈಗ ಸ್ಫೋಟಗೊಳ್ಳಲಿತ್ತು. ಇದು ಹೇಗೆ ಸಂಭವಿಸಿತು ಎಂದು ಕೇಳಿದೆ. ಶೈಲಾ ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದಳು. ಕಾರ್ ಆಕ್ಸಿಡೆಂಟ್ ಮೇಡಮ್. ಯಾರು ಚಲಾಯಿಸುತ್ತಿದ್ದರು? ನನ್ನ ಶಬ್ದಗಳು ತೀಕ್ಷ್ಣವಾಗಿದ್ದವು. ಶೈಲಾ ಒಂದು ಕ್ಷಣ ನಿಂತು ಹೇಳಿದಳು. ಅವಳ ಪತಿ. ನಾನು ಹಿಡಿದಿದ್ದ ಅವಳ ಬೆರಳುಗಳ ಹಿಡಿತ ಇನ್ನೂ ಬಿಗಿಯಾಯಿತು. ಅವನು ಆರಾಮಾಗಿದ್ದಾನೆಯೇ ಎಂದು ಕೇಳಿದೆ. ಶೈಲಾ ಹೇಳಿದಳು. ಅವನಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದವು. ಅದೇ ರಾತ್ರಿ ಪ್ರಥಮ ಚಿಕಿತ್ಸೆಯ ನಂತರ ಡಿಸ್ಚಾರ್ಜ್ ಆದರು. ಅಂದರೆ ನನ್ನ ಮಗಳು 6 ದಿನಗಳಿಂದ ಇಲ್ಲಿ ಒಬ್ಬಳೇ ಇದ್ದಾಳೆ. ನನ್ನೊಳಗಿನ ತಾಯಿ ಚೀರುತ್ತಿದ್ದಳು. ಇದು ಕೇವಲ ಅಪಘಾತವಲ್ಲ, ಇದೊಂದು ಕ್ರೈಮ್. ನಾನು ಕುರ್ಚಿಯ ಮೇಲೆ ಕುಳಿತೆ. ನನ್ನ ಕೈಗಳು ಇನ್ನೂ ಅವಳ ಬೆರಳುಗಳನ್ನು ಹಿಡಿದಿದ್ದವು. ನಾನು ಅವಳ ಕಿವಿಯ ಹತ್ತಿರ ಬಾಗಿ ಹೇಳಿದೆ. ಕೇಳಿಸಿಕೊ, ನಿನಗೆ ಏನೂ ಆಗಲು ಬಿಡುವುದಿಲ್ಲ. ನಾನು ಇಲ್ಲಿಂದ ಎಲ್ಲಿಗೂ ಹೋಗುವುದಿಲ್ಲ. ಶೈಲಾ ಮೆಲ್ಲಗೆ ಹೇಳಿದಳು. ಮೇಡಮ್, ಡಾಕ್ಟರ್ ರೌಂಡ್ಸ್ಗೆ ಬರುತ್ತಾರೆ. ನೀವು ಅವರ ಜೊತೆ ಮಾತನಾಡಿ ಮತ್ತು ನಿಮಗೆ ಪೊಲೀಸ್ ರಿಪೋರ್ಟ್ ಕೂಡ ಸಿಗುತ್ತದೆ. ಪೊಲೀಸ್ ರಿಪೋರ್ಟ್? ನಾನು ತಲೆ ಎತ್ತಿದೆ. ಹೌದು, ಇದು ಮೆಡಿಕೋ ಲೀಗಲ್ ಕೇಸ್ ಎಂದು ಶೈಲಾ ಹೇಳಿದಳು. ನನ್ನ ಗಂಟಲು ಒಣಗಿತು. ಹಾಗಾದರೆ ಪೊಲೀಸ್ ಬಂದಿದ್ದರಾ? ಹೌದು ಮೇಡಮ್. ಸ್ಟೇಟ್ಮೆಂಟ್ ಪಡೆಯಲು ಪ್ರಯತ್ನಿಸಲಾಯಿತು. ಆದರೆ ನಿಮ್ಮ ಮಗಳು ಪ್ರಜ್ಞೆ ತಪ್ಪಿದ್ದಳು ಮತ್ತು ಅಳಿಯ ನೀಡಿದ ನಂಬರ್ ಸಂಪರ್ಕಕ್ಕೆ ಸಿಗಲಿಲ್ಲ. ನನ್ನ ಮೆದುಳು ವೇಗವಾಗಿ ಕೆಲಸ ಮಾಡತೊಡಗಿತು. ನನ್ನ ಅಳಿಯ ನನ್ನ ಹಳೆಯ ನಂಬರ್ ಏಕೆ ನೀಡಿದ? ನಾನು ಮೊಬೈಲ್ ತೆಗೆದೆ. ನನ್ನ ಬೆರಳುಗಳು ನಡುಗುತ್ತಿರಲಿಲ್ಲ. ಇದು ನನಗೆ ಭಯ ಹುಟ್ಟಿಸುತ್ತಿತ್ತು. ನಾನು ನಡುಗುತ್ತಿರಲಿಲ್ಲ. ನಾನು ತುಂಬಾ ಶಾಂತವಾಗಿದ್ದೆ. ಆ ಅಪಾಯಕಾರಿ ಶಾಂತಿ ಬಿರುಗಾಳಿಯ ಮುನ್ಸೂಚನೆಯಂತಿತ್ತು. ನಾನು ಅವನ ನಂಬರ್ಗೆ ಡಯಲ್ ಮಾಡಿದೆ. ಆದರೆ ಎಷ್ಟು ಬಾರಿ ಮಾಡಿದರೂ ಫೋನ್ ಕಟ್ ಆಗುತ್ತಿತ್ತು. ಮತ್ತೆ ಮಾಡಿದಾಗ ತಕ್ಷಣ ಮೆಸೇಜ್ ಬಂತು, ಸ್ವಿಚ್ ಆಫ್. ನಾನು ಸ್ಕ್ರೀನ್ ದಿಟ್ಟಿಸಿದೆ. ನಂತರ ಮೆಲ್ಲಗೆ ಒಂದು ಟೆಕ್ಸ್ಟ್ ಟೈಪ್ ಮಾಡಿದೆ. ನಿನ್ನ ಮೇಲೆ ನನಗೆ ಸಿಟ್ಟಿಲ್ಲ. ಯಾವುದೇ ಆರೋಪವನ್ನು ಮಾಡುವುದಿಲ್ಲ. ನಾನು ಆಸ್ಪತ್ರೆಯಲ್ಲಿದ್ದೇನೆ. ವಂದನಾ ಐಸಿಯುನಲ್ಲಿದ್ದಾಳೆ. ಈಗಲೇ ಕಾಲ್ ಮಾಡು ಎಂದು ಕಳುಹಿಸಿದೆ. ನಂತರ ನನ್ನ ಮಗಳ ಕಡೆ ನೋಡಿದೆ. ಅವಳ ರೆಪ್ಪೆಗಳಲ್ಲಿ ಸ್ವಲ್ಪ ನಡುಕವಿತ್ತು. ಅಥವಾ ನನಗೆ ಹಾಗೆ ಅನ್ನಿಸಿತೇನೋ. ಅವಳ ಹಣೆ ಸವರತೊಡಗಿದೆ. ನಿನ್ನನ್ನು ಒಬ್ಬಳೇ ಬಿಟ್ಟು ನಾನು ಎಲ್ಲಿಗೂ ಹೋಗುವುದಿಲ್ಲ ಮತ್ತು ನಿನ್ನನ್ನು ಒಂಟಿಯಾಗಿ ಮಾಡಿದವನು ಈಗ ಉಳಿಯುವುದಿಲ್ಲ ಎಂದೆ. ಅದೇ ಕ್ಷಣ ಬಾಗಿಲಲ್ಲಿ ಸಣ್ಣ ಶಬ್ದ ಕೇಳಿಸಿತು. ಒಬ್ಬ ಪುರುಷನ ಧ್ವನಿಯೊಂದು ಕೇಳಿತು. ಮೇಡಮ್, ನೀವು ರಮಾ ಅಲ್ವಾ? ನಾನು ಕುತ್ತಿಗೆ ತಿರುಗಿಸಿದೆ. ಬಾಗಿಲಲ್ಲಿ ಒಬ್ಬ ಪೊಲೀಸ್ ನಿಂತಿದ್ದ. ಕೈಯಲ್ಲಿ ಫೈಲ್, ಮುಖದಲ್ಲಿ ಗಾಂಭೀರ್ಯವಿತ್ತು. ಹೌದು ಎಂದೆ. ಅವನು ಒಳಗೆ ಬಂದು ಹೇಳಿದನು. ನಾನು ಟ್ರಾಫಿಕ್ ಇನ್ವೆಸ್ಟಿಗೇಷನ್ ಇಂದ ಬಂದಿದ್ದೇನೆ. ನಿಮ್ಮ ಅಳಿಯನ ಬಗ್ಗೆ ಕೆಲವು ವಿಷಯಗಳನ್ನು ಮಾತನಾಡಬೇಕಿದೆ. ನನ್ನ ಹೃದಯ ಬಡಿತ ಮೊದಲ ಬಾರಿ ವೇಗವಾಯಿತು. ಪೊಲೀಸ್ ಫೈಲ್ ತೆರೆದು ಹೇಳಿದನು. ಮೇಡಮ್, ಗಾಡಿಯ ಸ್ಪೀಡ್ ತುಂಬಾ ಹೆಚ್ಚಿತ್ತು ಮತ್ತು ಮೆಡಿಕಲ್ ಟೆಸ್ಟ್ನಲ್ಲಿ ಅವರ ದೇಹದಲ್ಲಿ ಆಲ್ಕೋಹಾಲ್ ಅಂಶ ಕೂಡ ಕಂಡುಬಂದಿದೆ. ನಾನು ಕುರ್ಚಿಯಿಂದ ನಿಧಾನವಾಗಿ ಎದ್ದೆ. ನನ್ನ ಮಗಳ ಯಂತ್ರದ ಶಬ್ದ ಕೊಠಡಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ನಾನು ಪೊಲೀಸ್ ಕಣ್ಣುಗಳಲ್ಲಿ ನೋಡಿ ಇಷ್ಟೇ ಹೇಳಿದೆ. ನೀವು ಏನನ್ನು ಕೇಳಬೇಕೆಂದು ಬಯಸುತ್ತೀರೋ ಕೇಳಿ. ಆದರೆ ಒಂದು ವಿಷಯ ನೆನಪಿಡಿ. ಈಗ ಈ ಕೇಸ್ ಕೇವಲ ಆಕ್ಸಿಡೆಂಟ್ ಅಲ್ಲ. ಈಗ ಇದು ನನ್ನ ಮಗಳ ಜೀವನದ ಪ್ರಶ್ನೆ. ಪೊಲೀಸ್ ಮುಂದಿನ ಪುಟ ತಿರುಗಿಸಿ ಹೇಳಿದನು. ಮತ್ತೊಂದು ವಿಷಯ ಮೇಡಮ್, ನಿಮ್ಮ ಅಳಿಯ ಘಟನೆಯ ನಂತರದಿಂದ ನಾಪತ್ತೆಯಾಗಿದ್ದಾರೆ. ನನ್ನ ಕೈಗಳು ತಾವಾಗಿಯೇ ಮುಷ್ಟಿಯಾದವು. ನಾನು ನನ್ನ ಮಗಳ ಕಡೆಗೆ, ನಂತರ ಪೊಲೀಸರ ಕಡೆಗೆ ನೋಡಿದೆ. ನನ್ನ ತಲೆಯಲ್ಲಿ ಒಂದೇ ಪ್ರಶ್ನೆ ಇತ್ತು. ಏಕೆ ನಾಪತ್ತೆಯಾದ? ಓಡಿ ಹೋಗುವವನು ಯಾರು? ಯಾರ ಬಳಿ ಏನನ್ನು ಮುಚ್ಚಿಡಲು ಇರುತ್ತದೆಯೋ ಅವನು. ಮತ್ತು ನಾನು ಈಗ ಏನನ್ನು ಮುಚ್ಚಿಡಲು ಬಿಡುವುದಿಲ್ಲ. ನನ್ನ ಫೋನ್ ಸ್ಕ್ರೀನ್ ಮತ್ತೆ ಬೆಳಗಿತು. ನನ್ನ ಕಾಂಟ್ಯಾಕ್ಟ್ನಲ್ಲಿ ಬಾಲು ಎಂದು ಸೇವ್ ಆಗಿದ್ದ ನಂಬರ್ನಿಂದ ಮೆಸೇಜ್ ಬಂತು. ಡೋಂಟ್ ಪ್ಯಾನಿಕ್. ನಾನು ಸ್ಕ್ರೀನ್ ಮೇಲೆ ಆ 2 ಶಬ್ದಗಳನ್ನು ಓದಿದೆ ಮತ್ತು ನನ್ನ ಮುಖದಲ್ಲಿ ಮೊದಲ ಬಾರಿಗೆ ಒಂದು ತಣ್ಣನೆಯ ಮುಗುಳ್ನಗು ಕಂಡುಬಂತು. ಏಕೆಂದರೆ ಈಗ ನಾನು ಪ್ಯಾನಿಕ್ ಆಗುತ್ತಿರಲಿಲ್ಲ. ಈಗ ನಾನು ಅರ್ಥ ಮಾಡಿಕೊಂಡಿದ್ದೆ. ಇನ್ನು ಮುಂದೆ ಅವನು ಪ್ಯಾನಿಕ್ ಆಗುತ್ತಾನೆ. ಇದು ಕೇವಲ ಆರಂಭವಷ್ಟೇ. ಪೊಲೀಸ್ ಇನ್ನೂ ಫೈಲ್ ಕ್ಲೋಸ್ ಮಾಡಿರಲಿಲ್ಲ. ಆದರೆ ನನ್ನ ಒಳಗಿನ ನಂಬಿಕೆ ಕ್ಲೋಸ್ ಆಗಿತ್ತು. ಮೇಡಮ್, ನಿಮ್ಮ ಅಳಿಯ ಘಟನೆಯ ನಂತರ ಸಂಪರ್ಕಕ್ಕೆ ಸಿಗುತ್ತಿಲ್ಲ ಎಂದು ಅವನು ಪುನರುಚ್ಚರಿಸಿದನು. ನಾನು ನನ್ನ ಮಗಳ ಮುಖದ ಕಡೆ ನೋಡಿದೆ. ಅವಳ ರೆಪ್ಪೆಗಳ ಬಳಿ ಒಣಗಿದ ರಕ್ತದ ಸಣ್ಣ ಗೆರೆ ಇತ್ತು ಮತ್ತು ಅವಳ ತುಟಿಗಳ ಮೇಲೆ ಬಿಳುಪಿತ್ತು. ಅದು ದೇಹವು ಹೋರಾಡುತ್ತಿದೆ ಎಂದು ಹೇಳುತ್ತಿತ್ತು. ನಾನು ಬಹಳ ಮೆಲ್ಲಗೆ ಹೇಳಿದೆ. ಅವಳ ಮೆಡಿಕಲ್ ಫೈಲ್, ಸ್ಕ್ಯಾನ್ ರಿಪೋರ್ಟ್ ಎಲ್ಲವೂ ನನಗೆ ಬೇಕು. ಪೊಲೀಸ್ ಹೇಳಿದರು. ಡಾಕ್ಟರ್ ನೀಡುತ್ತಾರೆ ಮೇಡಮ್. ಆದರೆ ಕೇಸ್ MLC ಆಗಿರುವುದರಿಂದ ಕೆಲವು ಕಾಗದಗಳು ಪೊಲೀಸರಿಗೂ ಬೇಕಾಗುತ್ತವೆ. ಸರಿ ಎಂದೆ. ಯಾವುದೇ ಪ್ರಕ್ರಿಯೆ ಇದ್ದರೂ ಮಾಡಿ. ಮತ್ತು ಕೇಳಿ, ನೀವು ನಿಮ್ಮ ಹೆಸರನ್ನು ಹೇಳಿ. ಅವನು ಹೇಳಿದನು. ಸಬ್ ಇನ್ಸ್ಪೆಕ್ಟರ್ ರಘು. ರಘು ಅವರೇ? ನಾನು ಅವನ ಕಣ್ಣುಗಳನ್ನು ನೋಡಿ ಹೇಳಿದೆ. ನಾನು ಯಾವುದೇ ರೀತಿ ತಮಾಷೆ ಮಾಡುತ್ತಿಲ್ಲ. ನನ್ನ ಮಗಳ ಜೀವನದ ಪ್ರಶ್ನೆ ಇದು.
ಒಬ್ಬ ಮನುಷ್ಯ ಕುಡಿದು ವೇಗವಾಗಿ ಕಾರು ಚಲಾಯಿಸಿ ಅವಳನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಓಡಿ ಹೋಗಿದ್ದರೆ ನಾನು ಅವನನ್ನು ಸುಮ್ಮನೆ ಬಿಡುವುದಿಲ್ಲ. ಕಾನೂನು ತನ್ನ ಕೆಲಸ ಮಾಡಲಿ ಮತ್ತು ನಾನು ನನ್ನ ಕೆಲಸ ಮಾಡುತ್ತೇನೆ. ರಘು ಒಂದು ಕ್ಷಣ ನನ್ನನ್ನು ನೋಡಿದನು. ನನ್ನ ಧ್ವನಿಯಲ್ಲಿ ಏನೋ ಒಂದನ್ನು ಅವನು ಕೇಳಿಸಿಕೊಂಡಿರಬಹುದು. ಅದು ಭಯವಲ್ಲ, ನಿರ್ಧಾರ. ಅವನು ಹೇಳಿದನು, ಮೇಡಮ್, ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ಗಾಡಿಯ ವೇಗ ತುಂಬಾ ಹೆಚ್ಚಿತ್ತು ಮತ್ತು ಅವಳು ಸೀಟ್ ಬೆಲ್ಟ್ ಧರಿಸಿರಲಿಲ್ಲ ಎಂದು ನಾನೇ ಪೂರ್ಣಗೊಳಿಸಿದೆ, ಏಕೆಂದರೆ ಶೈಲಾ ಮೊದಲೇ ಹೇಳಿದ್ದಳು. ಹೌದು ಎಂದ ರಘು. ಅದಕ್ಕಾಗಿಯೇ ಗಾಯಗಳು ಇಷ್ಟು ಗಂಭೀರವಾಗಿವೆ. ನನ್ನ ಬಾಯಿಂದ ಬಂತು. ಸೀಟ್ ಬೆಲ್ಟ್ ಧರಿಸುವುದು ಅವಳ ಅಭ್ಯಾಸವಾಗಿತ್ತು. ನಾನು ಸುಮ್ಮನಾದೆ. ಯಾರಾದರೂ ಅವಳನ್ನು ತಡೆಯದ ಹೊರತು ಅವಳು ಧರಿಸಿಯೇ ಇರುತ್ತಿದ್ದಳು. ರಘು ಏನನ್ನೂ ಹೇಳಲಿಲ್ಲ. ಆದರೆ ಅವನ ಕಣ್ಣುಗಳು ಫೈಲ್ ಮೇಲೆ ಇರಲಿಲ್ಲ, ನನ್ನ ಮುಖದ ಮೇಲೆ ನೆಟ್ಟಿದ್ದವು. ನಾನು ಏನು ಯೋಚಿಸುತ್ತಿದ್ದೇನೋ ಅವನು ಅದನ್ನೇ ಯೋಚಿಸುತ್ತಿದ್ದಾನೆಂದು ನನಗೂ ತಿಳಿದಿತ್ತು. ಆದರೆ ಯಾವುದೇ ಪೊಲೀಸ್ ಸಾಕ್ಷ್ಯವಿಲ್ಲದೆ ಆರೋಪ ಮಾಡುವುದಿಲ್ಲ ಮತ್ತು ನಾನು ಸಾಕ್ಷ್ಯವಿಲ್ಲದೆ ಅಳಲು ಬಯಸುತ್ತಿರಲಿಲ್ಲ. ನನಗೆ ಸಾಕ್ಷ್ಯ ಬೇಕಿತ್ತು. ರಘು ಹೊರಗೆ ಹೋದಾಗ ಶೈಲಾ ವಾಪಸ್ ಬಂದಳು. ಅವಳ ಕೈಯಲ್ಲಿ ಒಂದು ಸಣ್ಣ ಕಾಗದವಿತ್ತು. ಮೇಡಮ್, ಇದು ಡಾಕ್ಟರ್ ರೌಂಡ್ಸ್ ಟೈಮಿಂಗ್ ಮತ್ತು ಇದು ನಿಮ್ಮ ಮಗಳ ಫೋನ್. ನನ್ನ ತಲೆ ಸುತ್ತಿದಂತಾಯಿತು. ಫೋನ್? ಶೈಲಾ ಹೇಳಿದಳು. ಹೌದು ಮೇಡಮ್, ಅಡ್ಮಿಷನ್ ಸಮಯದಲ್ಲಿ ಪರ್ಸ್ನಲ್ಲಿತ್ತು. ನಾವು ಸೆಕ್ಯೂರಿಟಿಯಲ್ಲಿ ಇಟ್ಟಿದ್ದೆವು. ನೀವು ಬೇಕಾದರೆ ನೋಡಬಹುದು. ನಾನು ಫೋನ್ ತೆಗೆದುಕೊಂಡೆ. ಸ್ಕ್ರೀನ್ ಒಡೆದಿರಲಿಲ್ಲ, ಆದರೆ ಫೋನ್ನ ಭಾರ ನನ್ನ ಕೈಯಲ್ಲಿ ಕಲ್ಲಿನಂತೆ ಅನ್ನಿಸಿತು, ಏಕೆಂದರೆ ಈ ಫೋನ್ನೊಳಗೆ 6 ದಿನಗಳ ಮೌನ ಅಡಗಿತ್ತು. ನಾನು ಸ್ಕ್ರೀನ್ ಆನ್ ಮಾಡಿದೆ. ಲಾಕ್ ಸ್ಕ್ರೀನ್ ಮೇಲೆ ನೋಟಿಫಿಕೇಶನ್ಗಳ ಸಾಲು ಇತ್ತು. ಮಿಸ್ಡ್ ಕಾಲ್ಗಳಲ್ಲ, ಬ್ಯಾಂಕ್ ಅಲರ್ಟ್ಗಳು, UPI, ಡೆಬಿಟ್ ಕಾರ್ಡ್ ಸ್ವೈಪ್, ಆನ್ಲೈನ್ ಟ್ರಾನ್ಸಾಕ್ಷನ್ಗಳು. ನನ್ನ ಕಣ್ಣುಗಳ ಅಡಿಯಲ್ಲಿ ಉರಿ ಶುರುವಾಯಿತು. ಇದೇನು ಎಂದು ನಾನೇ ಕೇಳಿಕೊಂಡೆ. ನಾನು ಪಾಸ್ವರ್ಡ್ ಟ್ರೈ ಮಾಡಿದೆ, ಅದು ತಪ್ಪಾಗಿತ್ತು. ನಂತರ ನನಗೆ ನೆನಪಾಯಿತು. ನನ್ನ ಮಗಳು ಒಮ್ಮೆ ಹೇಳಿದ್ದಳು, ಮಮ್ಮಿ, ಪಾಸ್ವರ್ಡ್ ನಿಮ್ಮ ಹುಟ್ಟಿದ ದಿನಾಂಕವೇ ಆಗಿದೆ. ನಾನು ಅದನ್ನು ಟೈಪ್ ಮಾಡಿದೆ. ಫೋನ್ ಓಪನ್ ಆಯಿತು. ನನ್ನ ಮುಂದೆ ಕಳೆದು ಹೋದ 6 ದಿನಗಳ ಲೀಸ್ಟ್ ತೆರೆದುಕೊಂಡಿತ್ತು. ಒಂದೊಂದೇ ನೋಟಿಫಿಕೇಶನ್ ಓದಿದೆ. 48,000 ಡೆಬಿಟ್ ರೆಸಾರ್ಟ್ ಬುಕ್ಕಿಂಗ್, 1,999 ಆನ್ಲೈನ್ ಸ್ಟೋರ್, 5,000 ಕ್ಯಾಶ್ ವಿತ್ ಡ್ರಾ, 18,500 ಟ್ರಾವೆಲ್ ಏಜೆನ್ಸಿ. ಈ ಹಣ ಯಾರದ್ದು? ಇದು ನನ್ನ ಮಗಳ ಅಕೌಂಟ್ನಿಂದ ಖರ್ಚಾಗುತ್ತಿತ್ತು ಮತ್ತು ನನ್ನ ಮಗಳು ಇಲ್ಲಿ ಯಂತ್ರದ ಮೇಲೆ ಉಸಿರಾಡುತ್ತಿದ್ದಾಳೆ. ನನಗೆ ತಕ್ಷಣ ಒಂದು ವಿಷಯ ಅರ್ಥವಾಯಿತು. ಯಾರು ತಪ್ಪು ನಂಬರ್ ನೀಡಿದ್ದರೋ ಅವರು ಕೇವಲ ನಾಪತ್ತೆಯಾಗಿರಲಿಲ್ಲ, ಅವರು ಕೆಲಸ ಮಾಡುತ್ತಿದ್ದರು. ಕಳ್ಳತನದ ಕೆಲಸ. ಅದು ಇಂತಹ ಕಳ್ಳತನ. ಅದನ್ನು ಒಬ್ಬ ಮನುಷ್ಯ ಯಾವಾಗ ಮಾಡುತ್ತಾನೆಂದರೆ ಹಿಂದೆ ಯಾರು ಬರುವುದಿಲ್ಲ ಎಂದು ತಿಳಿದಾಗ ಮಾತ್ರ ಮಾಡುತ್ತಾನೆ. ನಾನು ಕುಳಿತೆ, ಆದರೆ ಈಗ ನನಗೆ ಆಯಾಸವಾಗಿರಲಿಲ್ಲ. ಈಗ ನಾನು ಚುರುಕಾಗಿದ್ದೆ. ಫೋನ್ನಲ್ಲಿ ಬ್ಯಾಂಕ್ ಆ್ಯಪ್ ತೆರೆದೆ. ಫಿಂಗರ್ ಪ್ರಿಂಟ್ ಬದಲಾಗಿ ಪಾಸ್ವರ್ಡ್ ಕೇಳುತ್ತಿತ್ತು. ನಾನು ಅದನ್ನು ಟ್ರೈ ಮಾಡಿದೆ. ಅದೇ ಪಾಸ್ವರ್ಡ್. ಅವಳು ನನಗೆ ಎಮರ್ಜೆನ್ಸಿಗೆಂದು ಹೇಳಿದ್ದಳು. ಆ್ಯಪ್ ಓಪನ್ ಆಯಿತು. ಬ್ಯಾಲೆನ್ಸ್ ನೋಡಿ ನನ್ನ ಹೃದಯ ಬಡಿತ ನಿಲ್ಲಲಿಲ್ಲ, ಬದಲಾಗಿ ರಕ್ತವೇ ಹೆಪ್ಪುಗಟ್ಟಿದಂತಾಯಿತು. ಏಕೆಂದರೆ ಅಕೌಂಟ್ನಲ್ಲಿ ಅವಳು ಹಲವು ವರ್ಷಗಳಿಂದ ಉಳಿಸಿದ್ದ ಹಣವಿತ್ತು ಮತ್ತು ಅದರಿಂದ ಸತತವಾಗಿ ಹಣ ಡ್ರಾ ಆಗುತ್ತಿತ್ತು. ನಾನು ಟ್ರಾನ್ಸಾಕ್ಷನ್ ಹಿಸ್ಟರಿ ಓಪನ್ ಮಾಡಿದೆ ಮತ್ತು ಅಲ್ಲಿ ಒಂದು ಹೆಸರು ಮತ್ತೆ ಮತ್ತೆ ಹೊಳೆಯುತ್ತಿತ್ತು, ಬಾಲು. ಪ್ರತಿ ಟ್ರಾನ್ಸಾಕ್ಷನ್ನ ಮುಂದೆ, ಅಂದರೆ ಅವನು ತನ್ನ ಹೆಸರಿನ ಕಾರ್ಡ್, ತನ್ನ UPI ಅನ್ನು ನನ್ನ ಮಗಳ ಅಕೌಂಟ್ನೊಂದಿಗೆ ಲಿಂಕ್ ಮಾಡಿಕೊಂಡಿದ್ದ. ಮದುವೆಯ ನಂತರ ಜಂಟಿ ಹೆಸರಿನಲ್ಲಿ ಎಷ್ಟು ಸುಲಭವಾಗಿ ಕೆಲಸಗಳು ನಡೆಯುತ್ತವೆ ಎಂದು ನಾನು ಅರ್ಥ ಮಾಡಿಕೊಂಡೆ ಮತ್ತು ಇದೇ ವಿಷಯ ಒಬ್ಬ ಕೆಟ್ಟ ಮನುಷ್ಯನಿಗೆ ಅಸ್ತ್ರವಾಗಿ ಬಿಡುತ್ತದೆ. ನಾನು ಶೈಲಾಳಿಗೆ ಹೇಳಿದೆ, ಈ ಫೋನ್ ಈಗ ಯಾರಿಗೂ ನೀಡಬೇಡಿ ಮತ್ತು ನನ್ನ ಮಗಳ ಕೊಠಡಿಗೆ ಯಾರು ಬರುತ್ತಾರೆ ಹೋಗುತ್ತಾರೆ ಎಂಬ ರೆಕಾರ್ಡ್ ಇಡಿ. ಶೈಲಾ ಹೇಳಿದಳು, ಮೇಡಮ್, ಅದನ್ನು ನಾವು ಇಡುತ್ತೇವೆ. ಇಲ್ಲ, ಇಂದಿನಿಂದ ಇದು ಸ್ಪೆಷಲ್. ಮತ್ತು ಒಂದು ವಿಷಯ, ಆ ಮನುಷ್ಯ ಬಾಲು ಇಲ್ಲಿಗೆ ಬಂದರೆ ತಕ್ಷಣ ನನಗೆ ತಿಳಿಸಿ. ಅವನು ನನ್ನ ಮಗಳ ಹತ್ತಿರ ಹೋಗಬಾರದು. ಶೈಲಾ ಸ್ವಲ್ಪ ಹಿಂಜರಿಯುತ್ತಾ ಹೇಳಿದಳು, ಮೇಡಮ್, ಅವರು ಪತಿ, ಆಸ್ಪತ್ರೆ ನಿಯಮ. ನಾನು ಧ್ವನಿ ಏರಿಸದೆಯೇ ಅವಳ ಕಡೆ ನೋಡಿ ಹೇಳಿದೆ, ನಾನು ಅವಳ ತಾಯಿ ಮತ್ತು ಈಗ ನನ್ನ ಮಗಳು ಮಾತನಾಡಲು ಸಾಧ್ಯವಿಲ್ಲ. ಹಾಗಾಗಿ ಅವಳ ಹಕ್ಕಿಗಿಂತ ಮೊದಲು ಅವಳ ಸುರಕ್ಷತೆ ಬರುತ್ತದೆ. ಶೈಲಾ ಮೆಲ್ಲಗೆ ತಲೆ ಆಡಿಸಿದಳು. ಸೆಕ್ಯೂರಿಟಿ ಡೆಸ್ಕ್ಗೆ ಹೇಳುತ್ತೇನೆ ಮೇಡಮ್. ನೀವು ಬರವಣಿಗೆಯಲ್ಲಿ ನೀಡಿದರೆ ಇನ್ನೂ ಸ್ಟ್ರಾಂಗ್ ಆಗಿರುತ್ತದೆ. ಸರಿ ಎಂದೆ. ನಾನೇ ಅಲ್ಲಿ ಕಾಗದದ ಮೇಲೆ ಬರೆದೆ, ನನ್ನ ಮಗಳ ಚಿಕಿತ್ಸೆ ಮತ್ತು ಸುರಕ್ಷತೆಗಾಗಿ ಪತಿಯ ಭೇಟಿಯನ್ನು ನಿಷೇಧಿಸಲಾಗಿದೆ. ಯಾವುದೇ ಮಾಹಿತಿ ಅಥವಾ ದಾಖಲೆಯನ್ನು ನನ್ನ ಸಹಿ ಇಲ್ಲದೆ ಹಂಚಿಕೊಳ್ಳಬಾರದು. ನಾನು ಸಹಿ ಮಾಡಿದೆ, ದಿನಾಂಕ ಹಾಕಿದೆ ಮತ್ತು ಶೈಲಾಳಿಗೆ ನೀಡಿದೆ. ಅವಳು ಅದನ್ನು ಫೈಲ್ನಲ್ಲಿ ಅಟ್ಯಾಚ್ ಮಾಡಿ ಹೊರಗೆ ಹೋದಳು. ಈಗ ಅತ್ಯಂತ ಮುಖ್ಯವಾದ ಕೆಲಸವಿತ್ತು, ಹಣದ ಹರಿವನ್ನು ಬಂದ್ ಮಾಡುವುದು. ಏಕೆಂದರೆ ಇಂತಹ ಮನುಷ್ಯರು ಒಂದು ವಿಷಯದ ಮೇಲೆ ನಂಬಿಕೆ ಇಟ್ಟಿರುತ್ತಾರೆ, ನಿಮ್ಮ ಭಯ ಮತ್ತು ನಿಮ್ಮ ವಿಳಂಬ. ನಾನು ನನ್ನ ಮಗಳ ಫೋನ್ನಿಂದ ಬ್ಯಾಂಕ್ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದೆ. ಮೊದಲ ಬಾರಿ ಕಾಲ್ ಕಟ್ ಆಯಿತು. ಎರಡನೇ ಬಾರಿ ಯಾರೋ ಲೈನ್ಗೆ ಬಂದರು.
ನಮಸ್ಕಾರ, ಬ್ಯಾಂಕ್ಗೆ ಸ್ವಾಗತ. ಆ ಮಷಿನ್ ಧ್ವನಿ ನನ್ನ ತಾಳ್ಮೆ ಕೆಡಲಿಲ್ಲ. ಆಪ್ಷನ್ ಒತ್ತುತ್ತಾ ಹೋದೆ. ಕೊನೆಗೆ ಒಬ್ಬ ಮನುಷ್ಯ ಲೈನ್ಗೆ ಬಂದ. ಮೇಡಮ್ ಹೇಳಿ. ನಾನು ನೇರವಾದ ಶಬ್ದಗಳಲ್ಲಿ ಹೇಳಿದೆ. ನಾನು ಅಕೌಂಟ್ ಹೋಲ್ಡರ್ನ ತಾಯಿ. ನನ್ನ ಮಗಳು ಐಸಿಯುನಲ್ಲಿದ್ದಾಳೆ, ವೆಂಟಿಲೇಟರ್ನಲ್ಲಿದ್ದಾಳೆ. ಅವಳ ಪತಿ ತಪ್ಪು ಎಮರ್ಜೆನ್ಸಿ ನಂಬರ್ ನೀಡಿ 6 ದಿನಗಳವರೆಗೆ ನಮಗೆ ವಿಷಯ ತಿಳಿಯದಂತೆ ಮಾಡಿದ್ದಾನೆ. ಈಗ ಅದೇ ಅಕೌಂಟ್ನಿಂದ ಹಣ ಡ್ರಾ ಆಗುತ್ತಿದೆ. ನನಗೆ ತಕ್ಷಣ ಕಾರ್ಡ್ ಬ್ಲಾಕ್ ಆಗಬೇಕು, UPI ಬಂದ್ ಆಗಬೇಕು ಮತ್ತು ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ರಿಸೆಟ್ ಆಗಬೇಕು. ಆ ಕಡೆಯಿಂದ ಧ್ವನಿ ಸ್ವಲ್ಪ ಗಂಭೀರವಾಯಿತು. ಮೇಡಮ್, ನಮಗೆ ನಿಯಮಗಳಿವೆ. ನಾನು ಶಾಂತವಾಗಿ, ನಿಯಮಗಳನ್ನು ನನಗೆ ಹೇಳಿಕೊಡಬೇಡಿ ಎಂದೆ. ನೀವು ನನಗೆ ಪರ್ಯಾಯ ಮಾರ್ಗ ಹೇಳಿ. ನಾನು ಈಗ ಆಸ್ಪತ್ರೆಯಲ್ಲಿದ್ದೇನೆ. ರೋಗಿ ಮಾತನಾಡಲು ಸಾಧ್ಯವಿಲ್ಲ ಎಂದು ಡಾಕ್ಟರ್ ಹತ್ತಿರ ಬರೆಸಿಕೊಡುತ್ತೇನೆ. ನನ್ನ KYC ವೆರಿಫೈ ಮಾಡುತ್ತೇನೆ. ಈಗ ನೀವು ಒಂದು ಕೆಲಸ ಮಾಡಿ, ಎಲ್ಲ ಕಾರ್ಡ್ಗಳನ್ನು ತಾತ್ಕಾಲಿಕವಾಗಿ ಬ್ಲಾಕ್ ಮಾಡಿ. ಸ್ವಲ್ಪ ಸಮಯದ ನಂತರ ಅವನು ಹೇಳಿದನು, ಮೇಡಮ್, ನಾನು ಕಾರ್ಡ್ ಮತ್ತು UPI ಬ್ಲಾಕ್ ಮಾಡುತ್ತಿದ್ದೇನೆ. OTP ರಿಜಿಸ್ಟರ್ಡ್ ನಂಬರ್ಗೆ ಬರುತ್ತದೆ. ನನ್ನೊಳಗೆ ನಗು ಬಂತು, ಆದರೆ ಅದು ಕಹಿಯಾಗಿತ್ತು. ರಿಜಿಸ್ಟರ್ ನಂಬರ್ ಕೂಡ ಆ ತಪ್ಪಾದ ನಂಬರ್ ಆಗಿದೆ ಎಂದೆ. ಆ ಕಡೆಯಿಂದ ಮೌನ. ತಕ್ಷಣ ನಾನು ಹೇಳಿದೆ, ಬ್ಯಾಂಕ್ನ ಬ್ರಾಂಚ್ ಮ್ಯಾನೇಜರ್ ನಂಬರ್ ಕೊಡಿ. ನಾನು ಈಗಲೇ ಬರವಣಿಗೆಯಲ್ಲಿ ಮೇಲ್ ಮಾಡುತ್ತೇನೆ ಮತ್ತು ಈ ಕಾಲ್ ರೆಕಾರ್ಡ್ ಮಾಡಿ. ಅವನು ಗಾಬರಿಯಾದ. ಮೇಡಮ್, ನೀವು ಹೀಗೆ ಹೇಳುತ್ತಿದ್ದೀರಾ? ಹೌದು, ಏಕೆಂದರೆ ನಾಳೆ ನನ್ನ ಮಗಳು ಮಮ್ಮಿ ನನ್ನ ಹಣ ಎಲ್ಲಿದೆ ಎಂದು ಕೇಳಿದರೆ ನಾನು ಅವಳಿಗೆ ಹೇಳಬೇಕು ಎಂದೆ. ಬ್ಯಾಂಕ್ ಇಮೇಲ್ ID ಪಡೆದು ನನ್ನ ಫೋನಿಂದ ಮೇಲ್ ಕಳುಹಿಸಿದೆ. ಸಬ್ಜೆಕ್ಟ್ನಲ್ಲಿ ಫ್ರಾಡ್ ಅಲರ್ಟ್ ಎಂದು ಬರೆದೆ. ಒಂದು ಸಾಲಿನಲ್ಲಿ ಎಲ್ಲ ವಿಷಯ ತಿಳಿಸಿದೆ. ಆಸ್ಪತ್ರೆಯ ಹೆಸರು, ICU ರೂಮ್ ನಂಬರ್ ಮತ್ತು ನನ್ನ ನಂಬರ್ ನೀಡಿದೆ. ಟ್ರಾನ್ಸಾಕ್ಷನ್ನ ಸ್ಕ್ರೀನ್ ಶಾಟ್ಗಳನ್ನು ಕೂಡ ಅಟ್ಯಾಚ್ ಮಾಡಿದೆ. ಮಾತಿನ ಮೇಲಲ್ಲ, ಸಾಕ್ಷ್ಯಗಳ ಮೇಲೆ ಕೇಸ್ ನಡೆಯುತ್ತದೆ. ಪೊಲೀಸರಿಗೆ ಇದೇ ಸಾಕ್ಷ್ಯ ನೀಡುವುದು. ನಾನು ರಘುಗೆ ಕಾಲ್ ಮಾಡಿದೆ. ಅವನು ಫೋನ್ ಎತ್ತಿದ. ಮೇಡಮ್, ಅವನನ್ನು ಹುಡುಕುತ್ತಿದ್ದೇವೆ. ನೀವು ಹೇಳಿದ್ರಿ, ನನ್ನ ಬಳಿ ಅವನ ಖರ್ಚಿನ ರೆಕಾರ್ಡ್ ಇದೆ. ನನ್ನ ಮಗಳ ಹಣದಿಂದ ಅವನು ಎಂಜಾಯ್ ಮಾಡುತ್ತಿದ್ದಾನೆ. ನಾನು ಸ್ಕ್ರೀನ್ ಶಾಟ್ ಕಳುಹಿಸುತ್ತಿದ್ದೇನೆ. ರಘು ಹೇಳಿದ. ಮೇಡಮ್, ಇದು ಬಹಳ ಮುಖ್ಯ. ಈಗಲೇ ವಾಟ್ಸಪ್ ಮಾಡಿ. ಮಾಡುತ್ತಿದ್ದೇನೆ ಎಂದೆ. ಮತ್ತು ಅವನು ರದ್ದುಪಡಿಸಿದ ನಂಬರ್ ಕೊಟ್ಟಿದ್ದಾನೆ ಎಂಬ ವಿಷಯವನ್ನು ಸೇರಿಸಿ. ರಘು ಸರಿ ಎಂದು ಹೇಳಿದ. ಇದು ಉದ್ದೇಶಪೂರ್ವಕ ಕೃತ್ಯ ಎಂದು ತೋರುತ್ತದೆ. ಅವನು ನೇರವಾಗಿ ಆ ಶಬ್ದ ಹೇಳಲಿಲ್ಲ, ಆದರೆ ಸುಳಿವು ನೀಡಿದ. ನನಗೆ ಅರ್ಥವಾಯಿತು. ಈಗ ಅವನು ಕೂಡ ಇದನ್ನು ಕೇವಲ ಆಕ್ಸಿಡೆಂಟ್ ಎಂದು ಭಾವಿಸುತ್ತಿಲ್ಲ. ನಾನು ವಾಟ್ಸಪ್ ಕಳುಹಿಸಿಬಿಟ್ಟೆ. ನಂತರ ನನ್ನೊಳಗಿನ ತಾಯಿಯನ್ನು ಒಂದು ಕ್ಷಣ ಹಿಂದೆ ಸರಿಸಿ ಬುದ್ಧಿವಂತಿಕೆಯಿಂದ ಕೆಲಸ ಮಾಡತೊಡಗಿದೆ. ನನ್ನ ಮಗಳ ಫೋನ್ನಲ್ಲಿ ಕಾಂಟ್ಯಾಕ್ಟ್ ಲಿಸ್ಟ್ ನೋಡಿದೆ. ಬೆಸ್ಟ್ ಫ್ರೆಂಡ್, ವರ್ಕ್, ಜಿಮ್ ಮತ್ತು ಕೊನೆಯಲ್ಲಿ ಎಮರ್ಜೆನ್ಸಿ ಲೊಕೇಶನ್ ಶೇರ್. ನಾನು ಆ ಆ್ಯಪ್ ಓಪನ್ ಮಾಡಿದೆ. ಲೊಕೇಶನ್ ಶೇರಿಂಗ್ ಆ್ಯಪ್ ಆಗಿತ್ತು. ಅಪರಾಧಿ ಮಾಡುವಂತೆಯೇ ಮೊದಲು ಕಣ್ಮರೆಯಾಗುವುದು, ನಂತರ ಗುರುತು ಅಳಿಸುವುದು. ನನ್ನ ಹೊಟ್ಟೆಯಲ್ಲಿ ತಣ್ಣನೆಯ ಲಹರಿ ಹರಿಯಿತು. ಗ್ಯಾಲರಿ ಓಪನ್ ಮಾಡಿದೆ. ಇತ್ತೀಚಿನ ಫೋಟೋ ಒಂದರಲ್ಲಿ ಇಬ್ಬರು ಯಾವುದೋ ರೆಸ್ಟೋರೆಂಟ್ನಲ್ಲಿದ್ದರು. ನನ್ನ ಮಗಳು ನಗುತ್ತಿದ್ದಳು, ಆದರೆ ಕಣ್ಣಿನಲ್ಲಿ ಆಯಾಸವಿತ್ತು. ಆದರೆ ಅವನು ನಗುತ್ತಿರಲಿಲ್ಲ, ಯಾವುದನ್ನೋ ಲೆಕ್ಕ ಹಾಕುತ್ತಿರುವಂತೆ ನೋಡುತ್ತಿದ್ದ. ಮೊದಲ ಬಾರಿಗೆ ನನ್ನ ಕೈಗಳು ನಡುಗಿದವು. ನಾನು ನನ್ನನ್ನು ಸಂಭಾಳಿಸಿಕೊಂಡೆ. ನಾನು ಅಳಬಾರದು. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೆ. ಬಾಲು ಸರ್ಚ್ ಮಾಡಿದೆ. ಅವನ ಅಕೌಂಟ್ ಪ್ರೈವೇಟ್ ಆಗಿತ್ತು, ಆದರೆ ಟ್ಯಾಗ್ ಆಗಿದ್ದ ಫೋಟೋಗಳಲ್ಲಿ ಹೊಸ ಸ್ಟೋರಿಯೊಂದರಲ್ಲಿ ಪಾರ್ಟಿ ಲೈಟ್ಸ್, ಮ್ಯೂಸಿಕ್ ಮತ್ತು ಬಾಲು ಯಾವುದೋ ಬಾರ್ ಹೊರಗೆ ನಗುತ್ತಿರುವ ವಿಡಿಯೋ ಕ್ಲಿಪ್ ಇತ್ತು. ಹಿನ್ನೆಲೆಯಲ್ಲಿ ಬೋರ್ಡ್ ಮಸುಕಾಗಿದ್ದರೂ ನಾನು ಓದಬಲ್ಲೆ. ಗೋವಾ. ಗೋವಾ. ನನ್ನ ಮಗಳು ಇಲ್ಲಿ ICUನಲ್ಲಿದ್ದಾಳೆ ಮತ್ತು ಅವನು ಗೋವಾದಲ್ಲಿ. ದೇಹದಲ್ಲಿ ವಿದ್ಯುತ್ ಹರಿದಂತಾಯಿತು. ವಿಡಿಯೋ ಸೇವ್ ಮಾಡಿದೆ. ಸ್ಕ್ರೀನ್ ರೆಕಾರ್ಡ್ ಮಾಡಿದೆ. ಟೈಮ್ ಸ್ಟ್ಯಾಂಪ್ ನೋಡಿದೆ. ಇಂದು ಬೆಳಗಿನ ಜಾವದ ಟೈಮ್ ತೋರಿಸಿತು. ಅಂದರೆ ನನ್ನ ಮೇಲ್, ಕಾಲ್ ಯಾವುದೂ ಅವನಿಗೆ ಲೆಕ್ಕಕ್ಕಿರಲಿಲ್ಲ. ಅವನು ಬೇಕೆಂದೇ ಮೌನವಾಗಿದ್ದ. ಏಕೆಂದರೆ ನಾನು ಇಲ್ಲಿಗೆ ಬರುತ್ತೇನೆ ಎಂದು ಅವನು ಊಹಿಸಿರಲಿಲ್ಲ. ನಾನು ಅದೇ ಬ್ಯಾಂಕ್ ಆ್ಯಪ್ನ ಇನ್ನೊಂದು ಭಾಗ ಓಪನ್ ಮಾಡಿದೆ, ನಾಮಿನಿ ಮತ್ತು ಇನ್ಶೂರೆನ್ಸ್. ಅಲ್ಲಿ ಕಂಡ ವಿಷಯ ನನ್ನ ಧ್ವನಿಯನ್ನೇ ಕಸಿದುಕೊಂಡಿತ್ತು. ನನ್ನ ಮಗಳ ಹೆಸರಿನಲ್ಲಿ ಒಂದು ಪರ್ಸನಲ್ ಆಕ್ಸಿಡೆಂಟ್ ಪಾಲಿಸಿ ಇತ್ತು. ಅದು ಮದುವೆಯಾಗಿ 2 ತಿಂಗಳ ನಂತರ ಆಕ್ಟಿವೇಟ್ ಆಗಿತ್ತು. ಮತ್ತು ನಾಮಿನಿ ಯಾರು? ಬಾಲು. ನನ್ನ ಕೈಗಳು ನಿಂತವು. ಪಾಲಿಸಿ ಡೀಟೇಲ್ಸ್ ಓಪನ್ ಮಾಡಿದೆ. ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಮತ್ತು ಕೆಳಗೆ ಒಂದು ಸಾಲು, ಡಬಲ್ ಬೆನಿಫಿಟ್ ಅಂಡರ್ ಸ್ಪೆಸಿಫಿಕ್ ಕಂಡೀಷನ್ಸ್. ನನ್ನ ತಲೆ ತಿರುಗಿತು. ಈ ಪಾಲಿಸಿ ಯಾರು ಮಾಡಿಸಿದ್ದು? ನನ್ನ ಮಗಳೇ ಅಥವಾ ಅವನೇ? ಒಂದು ವೇಳೆ ಅವನೇ ಆಗಿದ್ದರೆ ಏಕೆ? ನಾನು ನನ್ನ ಮಗಳ ಕಡೆ ನೋಡಿದೆ. ಯಂತ್ರದ ಶಬ್ದ ರೂಮ್ ತುಂಬಿತ್ತು. ನಾನು ಅವಳ ಕಿವಿಯ ಹತ್ತಿರ ಮೆಲ್ಲಗೆ ಕೇಳಿದೆ, ಮಗಳೇ, ನೀನು ಯಾವುದಾದರೂ ಪಾಲಿಸಿ ಮಾಡಿಸಿದ್ದೀಯಾ? ಅಥವಾ ಯಾರಾದರೂ ನಿನ್ನ ಹೆಸರಿನಲ್ಲಿ ಮಾಡಿಸಿದ್ದರಾ? ಅವಳ ರೆಪ್ಪೆಗಳು ಅಲುಗಾಡಲಿಲ್ಲ. ಆದರೆ ನಾನು ನಡುಗಿ ಹೋದೆ. ಅದು ಭಯವಲ್ಲ, ಸಂಶಯ. ಮತ್ತು ಸಂಶಯ ದೃಢವಾದಾಗ ಅದು ಅಸ್ತ್ರವಾಗಿ ಬಿಡುತ್ತದೆ. ಬಾಗಿಲಲ್ಲಿ ಸಣ್ಣ ಶಬ್ದ ಆಯಿತು. ಶೈಲಾ ಒಳಗೆ ಬಂದಳು. ಅವಳ ಮುಖದಲ್ಲಿ ಗಾಬರಿ ಇತ್ತು. ಮೇಡಮ್,
ಸೆಕ್ಯೂರಿಟಿಯಿಂದ ಕಾಲ್ ಬಂದಿತ್ತು. ಏನಾಯ್ತು ಎಂದು ತಕ್ಷಣ ಕೇಳಿದೆ. ಶೈಲಾ ಹೇಳಿದಳು, ಒಬ್ಬ ಮನುಷ್ಯ ರಿಸೆಪ್ಷನ್ಗೆ ಬಂದಿದ್ದಾನೆ. ಅವನು ನಿಮ್ಮ ಸಂಬಂಧಿಕನೆಂದು ಹೇಳುತ್ತಿದ್ದಾನೆ. ನಿಮಗಾಗಿ ಹೂವು ತಂದಿದ್ದಾನೆ. ಆದರೆ ಮೇಡಮ್, ಅವನ ಜಾಕೆಟ್ ಒಳಗೆ ಆಸ್ಪತ್ರೆಯ ವಿಸಿಟರ್ ಸ್ಲಿಪ್ ಅಡಗಿಸಿಟ್ಟಿದ್ದ ಮತ್ತು ಹೆಸರು ಬಾಲು ಎಂದು ಬರೆಯಲಾಗಿತ್ತು. ನನ್ನ ಕೈಯಿಂದ ಮೊಬೈಲ್ ಜಾರಿ ಬೀಳುವುದರಲ್ಲಿತ್ತು. ನಾನು ಮೆಲ್ಲನೆ ಎದ್ದು ನಿಂತೆ. ಅವನು ಈಗ ಎಲ್ಲಿದ್ದಾನೆ? ಶೈಲಾ ಹೇಳಿದಳು. ಸೆಕ್ಯೂರಿಟಿ ಅವನನ್ನು ತಡೆದು ಕುಳ್ಳಿರಿಸಿದ್ದಾನೆ. ಅವನು ತನ್ನ ಪತ್ನಿಯನ್ನು ಭೇಟಿಯಾಗಲು ಬಂದಿದ್ದೇನೆಂದು ಹೇಳುತ್ತಿದ್ದಾನೆ. ನಾನು ನನ್ನ ಮಗಳ ಮುಖವನ್ನೊಮ್ಮೆ ಮಷಿನ್ನ ಕಡೆ, ಇನ್ನೊಮ್ಮೆ ಬಾಗಿಲಿನ ಕಡೆ ನೋಡಿದೆ. ಒಂದು ವೇಳೆ ಅವನು ಒಳಗಡೆ ಬಂದರೆ ಅವನು ಬರೀ ಭೇಟಿಯಾಗಲು ಬಂದಿರಲಿಕ್ಕಿಲ್ಲ. ನಾನು ಯಾವುದನ್ನು ತಡೆದಿದ್ದೇನೆಯೋ ಅದನ್ನು ಮರಳಿ ಪಡೆಯಲು ಬಂದಿರುತ್ತಾನೆ. ನಾನು ಶೈಲಾ ಹತ್ತಿರ ಹೇಳಿದೆ. ರಘು ಅವರಿಗೆ ತಕ್ಷಣ ಕಾಲ್ ಮಾಡಿ ಮತ್ತು ಸೆಕ್ಯೂರಿಟಿಗೆ ಹೇಳಿ ಅವನನ್ನು ಒಬ್ಬನೇ ಬಿಡಬೇಡಿ ಎಂದು. ನಾನು ಬಾಗಿಲ ಕಡೆಗೆ ಹೊರಡುತ್ತಿದ್ದೆ. ಅಷ್ಟರಲ್ಲಿ ನನ್ನ ಫೋನ್ಗೆ ಒಂದು ಹೊಸ ಮೆಸೇಜ್ ಬಂತು. ನಂಬರ್ ಅಪರಿಚಿತವಾಗಿತ್ತು. ಬರೀ ಒಂದು ಸಾಲಿತ್ತು. ಮೇಡಮ್, ನನ್ನ ಹೆಸರು ಅನೀಶಾ. ನಿಮ್ಮ ಅಳಿಯನಿಂದ ಪ್ರತಿ ತಿಂಗಳು ಹಣ ಪಡೆಯುತ್ತಿದ್ದ ಹುಡುಗಿ ನಾನೇ. ನಿಮ್ಮ ಅಳಿಯ ಮೊದಲು ಕೂಡ ಒಂದು ಆಕ್ಸಿಡೆಂಟ್ ಮಾಡಿಸಿದ್ದಾನೆ. ನನ್ನ ಉಸಿರು ನಿಂತಂತಾಯಿತು. ನನ್ನ ಕೈಗಳು ಗಾಳಿಯಲ್ಲಿ ಮರಗಟ್ಟಿದವು ಮತ್ತು ಅದೇ ಕ್ಷಣ ಹೊರಗೆ ಕಾರಿಡಾರ್ನಲ್ಲಿ ಯಾರೋ ಕೂಗಿದ್ದು ಕೇಳಿಸಿತು. ರಮಾ, ಹೊರಗೆ ಬನ್ನಿ, ನಿಮ್ಮ ಜೊತೆ ಮಾತನಾಡಬೇಕು. ಅವನ ದನಿ ಕಾರಿಡಾರ್ನಲ್ಲಿ ಮೊಳಗುತ್ತಿತ್ತು. ನನ್ನೊಳಗೆ ಈಗ ಭಯವಿರಲಿಲ್ಲ. ಅದರ ಬದಲು ಒಂದು ಸ್ಪಷ್ಟವಾದ ತಿಳುವಳಿಕೆ ಮೂಡಿತು. ಈ ಮನುಷ್ಯ ಬರೀ ಭೇಟಿಯಾಗಲು ಬಂದಿಲ್ಲ. ಇವನು ತನ್ನ ಕಂಟ್ರೋಲ್ ಮರಳಿ ಪಡೆಯಲು ಬಂದಿದ್ದಾನೆ. ನಾನು ಶೈಲಾ ಕಡೆ ನೋಡಿದೆ. ಸೆಕ್ಯೂರಿಟಿಗೆ ಹೇಳು ಅವನ ಫೋನ್ ಮತ್ತು ಅವನ ಜೇಬುಗಳನ್ನು ಚೆಕ್ ಮಾಡಲು ಮತ್ತು ರಘು ಅವರಿಗೆ ಈಗಲೇ ಬರಲು ಹೇಳು. ಶೈಲಾ ಯಾವುದೇ ವಾದ ಮಾಡದೆ ತಲೆ ಆಡಿಸಿದಳು ಮತ್ತು ವೇಗದ ಹೆಜ್ಜೆಗಳಿಂದ ಹೊರಗೆ ಹೋದಳು. ನಾನು ಬಾಗಿಲ ಹತ್ತಿರ ನಿಂತೆ. ಒಮ್ಮೆ ನಾನು ನನ್ನ ಮಗಳ ಕಡೆ ನೋಡಿದೆ. ಅವಳ ಉಸಿರಾಟ ಮಷಿನ್ನ ಭರವಸೆಯಲ್ಲಿ ಸಾಗುತ್ತಿತ್ತು. ಅವಳ ಬೆರಳುಗಳು ಸಡಿಲವಾಗಿದ್ದವು ಮತ್ತು ನಾನು ನನ್ನಷ್ಟಕ್ಕೆ ನಾನೇ ಹೇಳಿಕೊಂಡೆ, ಒಂದು ವೇಳೆ ನಾನು ಈಗ ಧೈರ್ಯ ಕಳೆದುಕೊಂಡರೆ ಈ ಮನುಷ್ಯ ಗೆದ್ದು ಬಿಡುತ್ತಾನೆ. ನಾನು ಹೊರಗೆ ಬಂದೆ. ಕಾರಿಡಾರ್ನಲ್ಲಿ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಗಳು ಅವನನ್ನು ತಡೆದು ನಿಲ್ಲಿಸಿದ್ದರು. ಅವನ ಕೈಯಲ್ಲಿ ಗುಲಾಬಿ ಹೂವಿನ ಒಂದು ಸಣ್ಣ ಹೂಗುಚ್ಛವಿತ್ತು. ಅವನ ಕಣ್ಣುಗಳಲ್ಲಿ ಗಾಬರಿ ಇತ್ತು, ಆದರೆ ಮುಖದಲ್ಲಿ ಅದೇ ಸುಳ್ಳು ಮೃದುತ್ವ. ರಮಾ, ಅವನು ಹೇಗೆ ಹೇಳಿದನೆಂದರೆ, ನಾವು ಹಳೆಯ ಗೆಳೆಯರು ಎಂಬಂತೆ. ಥ್ಯಾಂಕ್ ಗಾಡ್ ನೀವು ಬಂದಿದ್ದೀರಿ. ನಾನು ಬಹಳ ಆತಂಕದಲ್ಲಿದ್ದೆ. ನನಗೆ ಒಳಗಡೆ ಹೋಗಲು ಬಿಡಿ. ನಾನು ನನ್ನ ಹೆಂಡತಿಯನ್ನು ನೋಡಲು ಬಂದಿದ್ದೇನೆ. ನಾನು ಅವನ ಹೂಗುಚ್ಛ ನೋಡಿದೆ. ಆಮೇಲೆ ಅವನ ಮುಖವನ್ನು ನೋಡಿದೆ. ನನಗೆ ಎಲ್ಲವೂ ಅರ್ಥವಾಯಿತು. 6 ದಿನಗಳಿಂದ ಆತಂಕದಲ್ಲಿದ್ದೀಯಾ? ನಾನು ಬಹಳ ಮೆಲ್ಲನೆ ಕೇಳಿದೆ. 6 ದಿನಗಳಿಂದ ನನ್ನ ಮಗಳು ಐಸಿಯುನಲ್ಲಿದ್ದಾಳೆ ಮತ್ತು ನೀನು ಈಗ ಬಂದಿದ್ದೀಯಾ? ಅವನು ಹೇಳಿದ. ನನಗೆ ಸುದ್ದಿ ತಡವಾಗಿ ಸಿಕ್ಕಿತು. ಅವನು ಸುಳ್ಳು ಹೇಳಿದನು. ನಾನು ತಕ್ಷಣ ಅವನ ಮಾತನ್ನು ತುಂಡರಿಸಿ ಹೇಳಿದೆ. ಯಾವ ನಂಬರ್ ನೀಡಿದ್ದೆ ನೀನು ಆಸ್ಪತ್ರೆಯಲ್ಲಿ? ಏಕೆಂದರೆ ಆ ನಂಬರ್ ತಪ್ಪಾಗಿತ್ತು. ಬೇಕೆಂದೇ ತಪ್ಪಾಗಿತ್ತು. ಅವನ ಮುಖದಲ್ಲಿ ಒಂದು ಸೆಕೆಂಡ್ ಆಘಾತ ಮೂಡಿತು. ಆಮೇಲೆ ಅವನು ಬೇಗನೆ ಹೇಳಿದನು, ನಾನು ಗೊಂದಲದಲ್ಲಿ ನೀಡಿದ್ದೇನೇನೋ ಅನಿಸುತ್ತಿದೆ. ಗೊಂದಲ? ನಾನು ಒಂದು ಹೆಜ್ಜೆ ಮುಂದೆ ಇಟ್ಟು ಹೇಳಿದೆ. ಹಾಗಾದರೆ UPI ಮತ್ತು ಕಾರ್ಡ್ನಿಂದ ಹಣ ಹೇಗೆ ಡ್ರಾ ಆಗುತ್ತಿತ್ತು? ಅದು ಕೂಡ ತಪ್ಪೇ? ಅವನ ಕುತ್ತಿಗೆಯ ನರಗಳು ಎದ್ದು ಕಂಡವು. ಗಾರ್ಡ್ ಹಗುರವಾಗಿ ಅವನ ಹೆಗಲ ಮೇಲೆ ಕೈ ಇರಿಸಿ ಶಾಂತವಾಗಿರುವಂತೆ ಸನ್ನೆ ಮಾಡಿದನು. ಬಾಲು ತನ್ನನ್ನು ತಾನು ಸಂಭಾಳಿಸಿಕೊಂಡನು ಮತ್ತು ಮೆಲ್ಲನೆ ಹೇಳಿದನು, ರಮಾ, ಈಗ ಜಗಳ ಮಾಡೋ ಸಮಯವಲ್ಲ. ನನ್ನ ಹೆಂಡತಿಯ ಸ್ಥಿತಿ ಗಂಭೀರವಾಗಿದೆ. ನನಗೆ ಅವಳ ಚಿಕಿತ್ಸೆಗಾಗಿ ಹಣ ಬೇಕಿತ್ತು. ನಾನು ಅವಳ ಚಿಕಿತ್ಸೆಗೆ ಹಣ ತೆಗೆದುಕೊಳ್ಳುತ್ತಿದ್ದೆ. ನಾನು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದೆ, ಗೋವಾದಲ್ಲಿ ವ್ಯವಸ್ಥೆ. ಅವನು ಕ್ಷಣಕಾಲ ಸುಮ್ಮನಾದನು. ನೀವು ನನ್ನ ಬೆನ್ನಟ್ಟುತ್ತಿದ್ದೀರಾ? ನಾನು ನನ್ನ ಮಗಳನ್ನು ಉಳಿಸುತ್ತಿದ್ದೇನೆ ಮತ್ತು ನಿಮ್ಮ ಹತ್ತಿರ ಕೊನೆಯ ಬಾರಿ ಕೇಳುತ್ತಿದ್ದೇನೆ, ನೀವು ತಪ್ಪು ನಂಬರ್ ಏಕೆ ನೀಡಿದ್ದೀರಿ ಮತ್ತು ನೀವು ನನ್ನ ಮಗಳ ಅಕೌಂಟ್ನಿಂದ ಹಣವನ್ನು ಏಕೆ ತೆಗೆದಿರಿ? ಬಾಲುವಿನ ಮುಖದಲ್ಲಿದ್ದ ಸುಳ್ಳು ಮೃದುತ್ವ ಒಡೆದು ಹೋಯಿತು. ಈಗ ಅವನೊಳಗಿನ ಅಸಲಿ ಮನುಷ್ಯ ಹೊರಬರಲಾರಂಭಿಸಿದನು. ಏಕೆಂದರೆ ನಾನು ಅವಳ ಪತಿ. ಅವನು ಮೆಲ್ಲನೆಯ ಆದರೆ ಕಠಿಣ ಸ್ವರದಲ್ಲಿ ಹೇಳಿದನು, ಅವಳದೆಲ್ಲವೂ ನನ್ನದೇ, ಆ ಹಣವೂ ಕೂಡ, ಮತ್ತು ನೀವು ಮಧ್ಯಪ್ರವೇಶಿಸಿ ಎಲ್ಲವನ್ನು ಹಾಳು ಮಾಡುತ್ತಿದ್ದೀರಿ. ಇದೇ ಸತ್ಯವಾಗಿತ್ತು. ಅವನಿಗೆ ಬೇಕಾಗಿದ್ದು ಜವಾಬ್ದಾರಿಯಲ್ಲ, ಬರೀ ಹಕ್ಕು. ಸರಿಯಾಗಿ ಅದೇ ಸಮಯದಲ್ಲಿ ಲಿಫ್ಟ್ ಕಡೆಯಿಂದ ವೇಗದ ಹೆಜ್ಜೆಗಳ ಶಬ್ದ ಬಂತು. ಸಬ್ ಇನ್ಸ್ಪೆಕ್ಟರ್ ರಘು ಮತ್ತು ಇಬ್ಬರು ಪೊಲೀಸ್ ಸಿಬ್ಬಂದಿ ಬಂದರು. ರಘು ಬರುತ್ತಲೇ ಹೇಳಿದರು, ಬಾಲು ಅಲ್ವಾ ನೀವು? ಬಾಲು ಮುಖದಲ್ಲಿ ಅಚ್ಚರಿಯ ಡ್ರಾಮಾ ಮಾಡಿದನು. ಹೌದು, ನಾನೇ. ಏನಾಯ್ತು? ರಘು ಶಾಂತ ದನಿಯಲ್ಲಿ ಹೇಳಿದರು, ನಿಮ್ಮ ಬಳಿ ಮಾತನಾಡಬೇಕು. ನೀವು ನಮ್ಮ ಜೊತೆ ಬನ್ನಿ. ಬಾಲು ನನ್ನ ಕಡೆ ನೋಡಿದನು. ಹೇಗೆಂದರೆ ಈಗಲೂ ಅವನಿಗೆ ನಂಬಿಕೆ ಇತ್ತು. ತಾನು ಹೇಗಾದರೂ ಮಾಡಿ ಮಾತನ್ನು ತಿರುಗಿಸುತ್ತೇನೆ ಎಂದುಕೊಂಡಿದ್ದನು. ಇದೇನಿದು ರಮಾ, ನೀವು ಪೊಲೀಸ್ ಕರೆಸಿದ್ರಾ? ನಾನು ಹೇಳಿದೆ. ಪೊಲೀಸರನ್ನು ನಾನು ಕರೆಸಿಲ್ಲ, ನೀವೇ ಸ್ವತಃ ಕರೆಸಿಕೊಂಡಿದ್ದೀರಿ. 6 ದಿನಗಳ ಮೊದಲು ನೀವು ಸತ್ಯದಿಂದ ಓಡಿ ಹೋಗಿರುವುದಕ್ಕೆ ಅವರು ಬಂದಿರುವುದು. ರಘು ಮುಂದೆ ಬಂದು ಹೇಳಿದರು,
ನಿಮ್ಮ ಮೆಡಿಕಲ್ ರಿಪೋರ್ಟ್ನಲ್ಲಿ ಆಲ್ಕೋಹಾಲ್ ಪಾಸಿಟಿವ್ ಇದೆ, ಸ್ಪೀಡಿಂಗ್ ಇದೆ ಮತ್ತು ಈಗ ನಮಗೆ ದೂರು ಸಿಕ್ಕಿದೆ. ಐಸಿಯು ರೋಗಿಯ ಅಕೌಂಟ್ನಿಂದ ಅನಧಿಕೃತ ಟ್ರಾನ್ಸಾಕ್ಷನ್, ತಪ್ಪು ಎಮರ್ಜೆನ್ಸಿ ನಂಬರ್ ಮತ್ತು ಆಸ್ಪತ್ರೆಯಲ್ಲಿ ಬಲವಂತವಾಗಿ ನುಗ್ಗುವ ಪ್ರಯತ್ನ. ಬಾಲುವಿನ ಮುಖ ಬಿಳಿಚಿಕೊಂಡಿತು. ನಾನು ಬಲವಂತ ಮಾಡುತ್ತಿಲ್ಲ, ಅವಳು ನನ್ನ ಪತ್ನಿ, ರಘು ಕಠಿಣವಾಗಿ ಹೇಳಿದರು. ಪತ್ನಿಯಾಗಿದ್ದಾಳೆ ಅಂದ ಮಾತ್ರಕ್ಕೆ ನೀವು ಕಾನೂನಿಗಿಂತ ಮೇಲೆ ಎಂದರ್ಥವಲ್ಲ ಮತ್ತು ಐಸಿಯು ರೋಗಿಯ ಸುರಕ್ಷತೆ ಆಸ್ಪತ್ರೆಯ ಜವಾಬ್ದಾರಿಯಾಗಿದೆ. ಬಾಲು ಇದ್ದಕ್ಕಿದ್ದಂತೆ ದನಿ ಏರಿಸಿದನು. ನೀವುಗಳು ನನ್ನನ್ನು ತಡೆಯಲು ಸಾಧ್ಯವಿಲ್ಲ. ಅದೇ ಕ್ಷಣ ಸೆಕ್ಯೂರಿಟಿ ಅವನ ಕೈಯಿಂದ ಹೂಗುಚ್ಛ ಕಿತ್ತುಕೊಂಡನು. ಒಬ್ಬ ಗಾರ್ಡ್ ಹೇಳಿದನು, ಸರ್ ಪ್ಲೀಸ್ ಸಹಕರಿಸಿ. ರಘುವಿನ ಕಣ್ಣಿನಲ್ಲಿ ಕೋಪ ಕುದಿಯುತ್ತಿತ್ತು. ಅವನು ರಘು ಹತ್ತಿರ ಬಾಗಿ ಮೆಲ್ಲನೆ ಮಾತನಾಡಲಾರಂಭಿಸಿದನು. ಅದೇ ಬೆದರಿಕೆಯ ಧಾಟಿ. ನಾನು ಯಾರೆಂದು ನಿಮಗೆ ತಿಳಿದಿಲ್ಲ. ರಘು ಯಾವುದೇ ಭಾವ ಬದಲಿಸದೆ ಹೇಳಿದರು. ನನಗೆ ಬರೀ ಇಷ್ಟೇ ಗೊತ್ತು. ನಿಮ್ಮ ಕಾರಣದಿಂದ ಒಬ್ಬಳು ಹುಡುಗಿ ಐಸಿಯುನಲ್ಲಿದ್ದಾಳೆ. ಪೊಲೀಸರು ಅವನನ್ನು ಕರೆದುಕೊಂಡು ಹೋಗಲಾರಂಭಿಸಿದರು. ಬಾಲು ಕೊನೆಯ ಬಾರಿ ನನ್ನ ಕಡೆ ನೋಡಿದನು. ಅವನ ಕಣ್ಣುಗಳಲ್ಲಿ ಈಗ ಪ್ರೀತಿ ಇರಲಿಲ್ಲ, ಬರೀ ಭಯವಿತ್ತು. ಮತ್ತು ಅದೇ ಭಯದಲ್ಲಿ ಒಂದು ಹೊಸ ಮಾತು. ಒಂದು ವೇಳೆ ಒಂದನಾಳಿಗೆ ಏನಾದರೂ ಆದರೆ ನೀವು ಜವಾಬ್ದಾರರಾಗುತ್ತೀರಿ ಎಂದನು. ನಾನು ಬಹಳ ಶಾಂತವಾಗಿ ಹೇಳಿದೆ, ಒಂದು ವೇಳೆ ಒಂದನಾಳಿಗೆ ಏನಾದರೂ ಆಗಿದ್ದರೆ ಅದಕ್ಕೆ ನೀನೇ ಜವಾಬ್ದಾರನಾಗಿರುತ್ತಿದ್ದೆ ಮತ್ತು ಇದೇ ಕಾರಣಕ್ಕಾಗಿ ನಾನು ಇನ್ನು ಮುಂದೆ ನಿನ್ನನ್ನು ಅವಳ ಹತ್ತಿರ ಬರಲು ಬಿಡುವುದಿಲ್ಲ. ಪೊಲೀಸರು ಅವನನ್ನು ಕರೆದೊಯ್ದರು. ಕಾರಿಡಾರ್ ಇದ್ದಕ್ಕಿದ್ದಂತೆ ಶಾಂತವಾಯಿತು. ನಾನು ಮರಳಿ ಕೋಣೆಗೆ ಬಂದೆ. ನನ್ನ ಮಗಳು ಮೊದಲಿನಂತೆ ಮಲಗಿದ್ದಳು. ಮಷಿನ್ನ ಸದ್ದು ಹಾಗೇ ಇತ್ತು. ನಾನು ಕುರ್ಚಿ ಎಳೆದುಕೊಂಡು ಅವಳ ಕೈಯನ್ನು ಮೆಲ್ಲನೆ ಹಿಡಿದೆ. ಮಗಳೇ, ನಾನು ಹೇಳಿದೆ, ನಾನು ಅವನನ್ನು ತಡೆದಿದ್ದೇನೆ. ಈಗ ನೀನು ಬರೀ ಉಸಿರಾಡು. ಬಾಕಿ ಇರುವುದನ್ನು ನಾನು ನೋಡಿಕೊಳ್ಳುತ್ತೇನೆ. ನನ್ನ ಫೋನ್ ಮೇಲೆ ಅದೇ ಅಪರಿಚಿತ ನಂಬರ್ ಮತ್ತೆ ಮಿಂಚಿತ್ತು. ನಾನು ಮೆಸೇಜ್ ತೆರೆದೆ. ಮ್ಯಾಮ್, ನನ್ನ ಹೆಸರು ಅನಿಶಾ. ನನಗೆ ಅವನು 2 ವರ್ಷಗಳಿಂದ ಪರಿಚಯ. ಅವನು ನನ್ನ ಹೆಸರಿನಲ್ಲಿ ವಿಮೆ ಮಾಡಿಸಿದ್ದನು. ನಂತರ ಒಂದು ರಾತ್ರಿ ಆಕ್ಸಿಡೆಂಟ್ ಆಯಿತು. ನಾನು ಬಚಾವಾದೆ. ಅವನು ನಿಲ್ಲಲಿಲ್ಲ. ಅವನು ಓಡಿ ಹೋದನು. ಪೊಲೀಸರು ಅಪಘಾತ ಎಂದು ಹೇಳಿದರು. ಆದರೆ ಈ ಅಪಘಾತ ಅವನ ಪಾಲಿಗೆ ಒಂದು ಯೋಜನೆಯಾಗಿತ್ತು. ನಿಮ್ಮ ಮಗಳ ಜೊತೆಗೂ ಅವನು ಅದನ್ನೇ ಮಾಡುತ್ತಿದ್ದ. ನನ್ನ ಕೈಗಳು ತಣ್ಣಗಾದವು. ನಾನು ಕುರ್ಚಿಯಿಂದ ಏಳಲಿಲ್ಲ. ಆದರೆ ನನ್ನ ಒಳಗಡೆ ಏನೋ ಒಂದು ಛಲ ಹುಟ್ಟಿಕೊಂಡಿತ್ತು. ಕಣ್ಣ ಮುಂದೆ ಸತ್ಯದ ಪೂರ್ಣ ಚಿತ್ರಣ ಬಂತು. ಇದು ಬರೀ ವಂಚನೆಯಾಗಿರಲಿಲ್ಲ, ಇದು ಒಂದು ಪ್ಯಾಟರ್ನ್ ಆಗಿತ್ತು. ನಾನು ತಕ್ಷಣ ರಾಘವ್ಗೆ ಮೆಸೇಜ್ ಮಾಡಿದೆ. ಒಬ್ಬ ಮಹಿಳೆಯ ಕಾಂಟ್ಯಾಕ್ಟ್ ಸಿಕ್ಕಿದೆ. ಅವಳು ಹೇಳುತ್ತಿದ್ದಾಳೆ, ಮೊದಲು ಕೂಡ ಇದೇ ತರಹದ ಕೇಸ್ ಆಗಿತ್ತೆಂದು. ಮುಖ್ಯವಾದದ್ದು. ನಾನು ಅನಿಶಾಳಿಗೆ ಕಾಲ್ ಮಾಡಿದೆ. ದನಿ ನಡುಗುತ್ತಿತ್ತು, ಆದರೆ ಶಬ್ದಗಳು ಸ್ಪಷ್ಟವಾಗಿದ್ದವು. ಅನಿಶಾ, ನೀವು ಏನು ಹೇಳುತ್ತಿದ್ದೀರೋ ಅದು ಬಹಳ ಗಂಭೀರವಾದ ವಿಷಯವಾಗಿದೆ. ನೀವು ಪೊಲೀಸರಿಗೆ ಸ್ಟೇಟ್ಮೆಂಟ್ ನೀಡಲು ಬರಬಲ್ಲಿರಾ? ಅತ್ತ ಕಡೆಯಿಂದ ಹಗುರವಾದ ಅಳುವ ಧ್ವನಿ ಬಂತು. ಮ್ಯಾಮ್, ನನಗೆ ಭಯವಾಗುತ್ತದೆ. ಆದರೆ ಒಂದು ವೇಳೆ ನಾನು ಸುಮ್ಮನಿದ್ದರೆ ಇನ್ಯಾರದ್ದೋ ಪ್ರಾಣ ಹೋಗಬಹುದು. ನಾನು ಬರುತ್ತೇನೆ. ಈ ಬಾರಿ ನಾನು ಓಡುವುದಿಲ್ಲ. ನಾನು ಹೇಳಿದೆ. ನೀವು ಒಬ್ಬಂಟಿಯಲ್ಲ, ನಾನು ನಿಮ್ಮ ಜೊತೆಗಿದ್ದೇನೆ. ಕಾಲ್ ಕಟ್ ಆಗುತ್ತಿದ್ದಂತೆ ನನಗೆ ನಾನೇ ಬೆರಗಾದೆ. ನಾನು ನಿಮ್ಮ ಜೊತೆಗಿದ್ದೇನೆ ಎಂದು ನಾನು ಯಾವುದೋ ಅಪರಿಚಿತ ಮಹಿಳೆಗೆ ಹೇಳುತ್ತಿದ್ದೆ. ಆದರೆ ಸತ್ಯವಿದೆ. ಇಂತಹ ಕಥೆಗಳು ಕೇವಲ ಒಂದು ಮನೆಯಲ್ಲಿ ಇರುವುದಿಲ್ಲ. ಇವು ಹಲವಾರು ಮನೆಗಳಲ್ಲಿ ಇರುತ್ತವೆ. ಆದರೆ ಜನರು ಮುಜುಗರದ ಭಯಕ್ಕೆ ಮಾತನಾಡುವುದಿಲ್ಲ. ಮರುದಿನ ಡಾಕ್ಟರ್ ಬಂದರು. ಅವರು ಔಷಧಿ ಕಡಿಮೆ ಮಾಡಿದರು. ಸಿಡೇಷನ್ ಮೆಲ್ಲನೆ ಇಳಿಸಿದರು. ಡಾಕ್ಟರ್ ಹೇಳಿದರು, ಎಚ್ಚರವಾಗಲು ಸಮಯ ಬೇಕು. ಆದರೆ ಊತ ಕಡಿಮೆಯಾಗುತ್ತಿದೆ. ಇದು ಒಳ್ಳೆಯ ಸಂಕೇತ. ನಾನು ಪ್ರತಿ ನಿಮಿಷ ಅವಳ ಪಕ್ಕ ಕುಳಿತು ಮಾತನಾಡುತ್ತಿದ್ದೆ. ನಿನಗೆ ಗೊತ್ತಿದೆಯೇ ಇಂದು ನಾನು ನಿನಗಾಗಿ ಏನು ಮಾಡಿದ್ದೇನೆಂದು? ನಾನು ಬ್ಯಾಂಕ್ಗೆ ಮೇಲ್ ಮಾಡಿದೆ, ಪೊಲೀಸರಿಗೆ ಸ್ಕ್ರೀನ್ ಶಾಟ್ ನೀಡಿದೆ ಮತ್ತು ಮಗಳೇ, ನೆನಪಿಡು, ಸೀಟ್ ಬೆಲ್ಟ್ ಯಾವಾಗಲೂ ಧರಿಸಬೇಕು. ಎದುರಿಗೆ ಯಾರು ಕುಳಿತಿದ್ದರೂ ಸರಿ. ನಾನು ಮಾತನಾಡುತ್ತಾ ನಿಂತೆ, ಏಕೆಂದರೆ ನನಗೆ ನನ್ನ ಮೇಲೆ ಕೋಪ ಬಂತು. ನಾನು ಇಂದು ಅವಳಿಗೆ ಈ ಪಾಠ ನೀಡುತ್ತಿದ್ದೇನೆ, ಆದರೆ ಇಂದು ಅವಳಿಗೆ ಮಾತನಾಡಲು ಸಾಧ್ಯವಿರಲಿಲ್ಲ. ಆದರೆ ಮತ್ತೆ ನನಗೆ ಅನಿಸಿತು, ಒಂದು ವೇಳೆ ನನ್ನ ದನಿ ಒಳಗಿನವರಿಗೆ ತಲುಪುತ್ತಿದ್ದರೆ ಬಹುಶಃ ಈ ಪಾಠ ಅವಳ ಹೃದಯಕ್ಕೂ ತಲುಪುತ್ತದೆ. 3ನೇ ದಿನ ಬೆಳಿಗ್ಗೆ ನಾನು ಅವಳ ಕೈಯಲ್ಲಿ ಹಗುರವಾದ ಒತ್ತಡ ಅನುಭವಿಸಿದೆ. ಮೊದಲು ನನಗೆ ಭ್ರಮೆ ಎಂದು ಅನಿಸಿತು, ಆದರೆ ಮತ್ತೆ ಅದೇ ಒತ್ತಡ ಬಂತು. ಬಹಳ ಹಗುರವಾದದ್ದು. ಹೇಗೆಂದರೆ ನಾನು ಇಲ್ಲಿದ್ದೇನೆ ಎಂದು ಹೇಳುತ್ತಿರುವಂತೆ. ನನ್ನ ಗಂಟಲು ತುಂಬಿ ಬಂತು. ನಾನು ನರ್ಸ್ ರವರನ್ನು ಕರೆದೆ. ಡಾಕ್ಟರ್ ಬಂದರು. ಅವರು ಹೇಳಿದರು, ಇದು ಉದ್ದೇಶಪೂರ್ವಕ ಪಾಸಿಟಿವ್ ಮೂವ್ಮೆಂಟ್. ಕೆಲವು ಗಂಟೆಗಳ ನಂತರ ಅವಳ ಕಣ್ಣ ರೆಪ್ಪೆಗಳು ನಡುಗಿದವು. ಅವಳ ತುಟಿಗಳು ಅಲುಗಾಡಿದವು ಮತ್ತು ಆಮೇಲೆ ಒಂದು ಅಶಕ್ತವಾದ ದನಿ ಹೊರಬಂತು. ಅಮ್ಮ, ಅಮ್ಮ. ನನ್ನ ಕಣ್ಣುಗಳು ತುಂಬಿದವು. ನಾನು ಅವಳ ಹಣೆಯನ್ನು ಚುಂಬಿಸಿದೆ. ನಾನು ಇಲ್ಲೇ ಇದ್ದೇನೆ ಮಗಳೇ, ನಾನು ಇಲ್ಲೇ ಇದ್ದೇನೆ. ಅವಳ ಕಣ್ಣುಗಳು ಅರ್ಧ ತೆರೆದವು. ಅವಳು ಗಾಬರಿಯಾದಳು. ಆಮೇಲೆ ನೋವಿನಿಂದ ಕುಗ್ಗಿದಳು. ನಾನು ಬೇಗನೆ ಹೇಳಿದೆ, ಶಾಂತವಾಗಿರು. ನೀನು ಸೇಫ್ ಆಗಿದ್ದೀಯಾ, ನಿನಗೆ ಏನೂ ಆಗಲ್ಲ. ಅವಳು ಮೆಲ್ಲನೆ ಕೇಳಿದಳು, ಬಾಲು? ನಾನು 1 ಸೆಕೆಂಡ್ ಯೋಚಿಸಿದೆ.
ಅವನು ಇನ್ನು ಮುಂದೆ ನಿನ್ನ ಹತ್ತಿರ ಬರಲು ಸಾಧ್ಯವಿಲ್ಲ. ನಾನು ಹೇಳಿದೆ, ಪೊಲೀಸರು ಅವನನ್ನು ತಡೆದಿದ್ದಾರೆ. ನೀನು ಮೊದಲು ಸರಿಯಾಗು, ಆಮೇಲೆ ಎಲ್ಲವನ್ನೂ ಮಾತನಾಡೋಣ. ಅವಳ ಕಣ್ಣಿನಿಂದ ಒಂದು ಹನಿ ನೀರು ಬಂತು. ಬಹುಶಃ ನೋವಿನದ್ದೋ ಅಥವಾ ಇನ್ಯಾವುದೋ ವಿಷಯದ್ದೋ ಗೊತ್ತಿಲ್ಲ. ಅವಳು ಮೆಲ್ಲ ಮೆಲ್ಲನೆ ಹೇಳಿದಳು, ಅವನು ಬಹಳ ವೇಗವಾಗಿ ಓಡಿಸುತ್ತಿದ್ದ. ನಾನು ಹೇಳಿದ್ದೆ ಸ್ಲೋ ಆಗಿ ಹೋಗು ಎಂದು. ಅವಳ ಶಬ್ದಗಳು ಒಡೆದು ಹೋಗಿದ್ದವು. ಆದರೆ ಈ ಒಂದು ಸಾಲು ಪೊಲೀಸರಿಗೆ ಬಹಳ ದೊಡ್ಡದಾಗಿತ್ತು. ನಾನು ರಘು ಅವರಿಗೆ ಅಪ್ಡೇಟ್ ಮಾಡಿದೆ. ಅವರು ಹೇಳಿದರು, ಮೇಡಮ್, ಈ ಸ್ಟೇಟ್ಮೆಂಟ್ ಅನ್ನು ನಾವು ಅವಳು ಸ್ವಲ್ಪ ಸ್ಥಿರವಾದ ನಂತರ ಡಾಕ್ಟರ್ಗಳ ಸಮ್ಮುಖದಲ್ಲಿ ಬರೆಸಿಕೊಳ್ಳುತ್ತೇವೆ. ಮುಂದಿನ ವಾರ EOW ಟೀಮ್ ಬಂದಿತ್ತು. ಬ್ಯಾಂಕ್ ಕಡೆಯಿಂದ ರಿಪೋರ್ಟ್ ಸಿದ್ಧವಾಯಿತು. ಟ್ರಾನ್ಸಾಕ್ಷನ್ ಟ್ರೇಲ್ ಸಿಕ್ಕಿತ್ತು. ಗೋವಾದ ಹೋಟೆಲ್ ಬುಕ್ಕಿಂಗ್, ಟ್ಯಾಕ್ಸ್ ಪಾವತಿ, ಕ್ಯಾಶ್ ಡ್ರಾ. ಪೊಲೀಸರು CCTV ಮತ್ತು ಕಾಲ್ ಡೀಟೇಲ್ಸ್ ಕೇಳಿದರು. ಬಾಲು ಮೊದಲ ಸುತ್ತಿನಲ್ಲಿ ಸುಳ್ಳು ಹೇಳಿದನು. ಆಮೇಲೆ ವಕೀಲರ ಹಿಂದೆ ಅಡಗಿಕೊಂಡನು. ಆದರೆ ಈಗ ಅವನ ಹತ್ತಿರ ಅಡಗಿಕೊಳ್ಳುವ ಜಾಗ ಕಡಿಮೆಯಾಗುತ್ತಿತ್ತು. ಏಕೆಂದರೆ ಈ ಬಾರಿ ಕೇವಲ ನನ್ನ ಮಗಳು ಮಾತನಾಡುತ್ತಿರಲಿಲ್ಲ. ಅನಿಶಾ ಕೂಡ ಮಾತನಾಡುತ್ತಿದ್ದಳು. ಇನ್ನೊಬ್ಬಳು ಹುಡುಗಿ ಕೂಡ ಸಿಕ್ಕಿದಳು. ಅವಳು ಹೇಳಿದಳು, ಅವನು ನನ್ನ ಹೆಸರಿನಲ್ಲಿ ಕೂಡ ಲೋನ್ ತೆಗೆದುಕೊಂಡಿದ್ದನು. ಈ ಕತೆ ಈಗ ಒಬ್ಬ ಪತಿಯ ವಂಚನೆಯಾಗಿ ಉಳಿಯಲಿಲ್ಲ. ಇದೊಂದು ಬೇಟೆಗಾರನ ರೀತಿಯಾಗಿ ಬದಲಾಯಿತು. ಮತ್ತು ಆನಂತರ ಆ ದಿನ ಬಂದೇ ಬಿಟ್ಟಿತು. ಡಾಕ್ಟರ್ ಹೇಳಿದರು, ಈಗ ನೀವು ನಿಮ್ಮ ಮಗಳನ್ನು ಮನೆಗೆ ಕರೆದುಕೊಂಡು ಹೋಗಬಹುದು ಎಂದರು. ನನ್ನ ಮಗಳು ವೀಲ್ ಚೇರ್ನಲ್ಲಿದ್ದಳು. ಕೈಯಲ್ಲಿ ಈಗಲೂ ಅಶಕ್ತತೆ ಇತ್ತು. ಕಾಲಿನ ಮೇಲೆ ಸಪೋರ್ಟ್ ಇತ್ತು. ಆದರೆ ಕಣ್ಣುಗಳಲ್ಲಿ ಆ ಹಳೆಯ ಹೊಳಪು ಮರಳಿ ಬರುತ್ತಿತ್ತು. ಸ್ವಲ್ಪ ಹೆದರಿದ್ದಳು, ಆದರೂ ಜೀವಂತವಾಗಿದ್ದಳು. ಅವಳು ನನ್ನ ಕಡೆ ನೋಡಿದಳು. ಮಮ್ಮಿ, ಅವಳು ಮೆಲ್ಲನೆ ಹೇಳಿದಳು. ನಾನು ಮೂರ್ಖಳಾಗಿದ್ದೆ. ನಾನು ಅವಳ ಕೈಯನ್ನು ಹಿಡಿದು ಹೇಳಿದೆ, ಇಲ್ಲ, ನೀನು ನಂಬಿಕೆ ಇಟ್ಟಿದ್ದೆ ಮತ್ತು ನಂಬಿಕೆ ಇಡುವುದು ಅಪರಾಧವಲ್ಲ. ಮತ್ತು ಯಾರು ಭರವಸೆಯನ್ನು ಆಯುಧವನ್ನಾಗಿ ಮಾಡಿಕೊಳ್ಳುತ್ತಾರೋ ಅವನು ನಿಜವಾದ ಅಪರಾಧಿ. ಅವಳ ಕಣ್ಣಿನಲ್ಲಿ ನೀರು ತುಂಬಿ ಬಂತು. ನಾನು ಅವನನ್ನು ಕ್ಷಮಿಸಬೇಕೇ ಎಂದು ಅವಳು ಕೇಳಿದಳು. ಹೇಗೆಂದರೆ ಈ ಪ್ರಶ್ನೆ ಅವಳ ಎದೆಯ ಮೇಲೆ ಭಾರವಾಗಿ ಕುಳಿತಿರುವಂತೆ. ನಾನು ಬಹಳ ಮೆಲ್ಲನೆ ಹೇಳಿದೆ, ಕ್ಷಮಿಸುವುದು ಎಂದರೆ ಅವನನ್ನು ಮರಳಿ ಕರೆಯುವುದು ಎಂದಲ್ಲ. ಕ್ಷಮಿಸುವುದು ಎಂದರೆ ಅದರ ಅರ್ಥ ನೀನು ನಿನ್ನ ಹೃದಯದಲ್ಲಿ ಅವನ ಬಗ್ಗೆ ವಿಷವನ್ನು ಇರಿಸಿಕೊಳ್ಳುವುದಿಲ್ಲ. ಏಕೆಂದರೆ ಆ ವಿಷ ನಿನ್ನನ್ನೇ ಕೊಲ್ಲುತ್ತದೆ, ಅವನನ್ನಲ್ಲ. ಅವಳು ಸುಮ್ಮನಿದ್ದಳು. ಆನಂತರ ಅವಳು ತಲೆ ಆಡಿಸಿದಳು. ನಾನು ಅವನ ಬಳಿ ಮರಳಿ ಹೋಗುವುದಿಲ್ಲ. ಅವಳು ಮೊದಲ ಬಾರಿಗೆ ಸ್ಪಷ್ಟವಾಗಿ ಹೇಳಿದಳು. ನಾನು ಬರೀ ನನ್ನೊಳಗಿನ ಬೆಂಕಿ ಶಾಂತವಾಗಲಿ ಎಂದು ಬಯಸುತ್ತೇನೆ. ನಾನು ಅವಳ ಅಂಗೈ ಸವರಿದೆ. ಹಾಗಾದರೆ ನಾವು ಹಾಗೆ ಮಾಡೋಣ. ನ್ಯಾಯವೂ ಸಿಗುತ್ತದೆ ಮತ್ತು ನೀನು ಮುಂದೆ ಕೂಡ ಸಾಗುತ್ತೀಯಾ. ಕೆಲವು ತಿಂಗಳ ನಂತರ ಕೇಸ್ ಕೋರ್ಟ್ಗೆ ಹೋಯಿತು. ಬಾಲುಗೆ ಶಿಕ್ಷೆಯಾಯಿತು. ನಿರ್ಲಕ್ಷ್ಯ, ವಂಚನೆ, ಆರ್ಥಿಕ ಶೋಷಣೆ ಮತ್ತು ಸಾಕ್ಷ್ಯಗಳ ಆಧಾರದ ಮೇಲೆ ಕಠಿಣ ಶಿಕ್ಷೆಯಾಯಿತು. ಅವನು ಜೈಲಿಗೆ ಹೋದನು. ಆ ದಿನ ನನ್ನ ಮಗಳು ನನ್ನ ಕಡೆ ನೋಡಿ ಹೇಳಿದಳು, ಇಂದು ಮೊದಲ ಬಾರಿಗೆ ಅನಿಸುತ್ತಿದೆ ನಾನು ಮತ್ತೆ ಉಸಿರಾಡಬಲ್ಲೆ ಎಂದು. ಮತ್ತು ಅಂದು ನಾನು ಅರ್ಥ ಮಾಡಿಕೊಂಡೆ, ಅತಿ ದೊಡ್ಡ ಗೆಲುವು ಎಂದರೆ ಬಾಲುವನ್ನು ಶಿಕ್ಷಿಸಿದ್ದಲ್ಲ. ಅತಿ ದೊಡ್ಡ ಗೆಲುವು ಅಂದರೆ ನನ್ನ ಮಗಳು ಒಡೆದು ಹೋದರೂ ಕೂಡ ಮತ್ತೆ ಎದ್ದು ನಿಂತದ್ದು. ಇಂದು ಕೂಡ ಕೆಲವೊಮ್ಮೆ ರಾತ್ರಿಯಲ್ಲಿ ಅವಳು ಬೆಚ್ಚಿ ಬಿದ್ದು ಏಳುತ್ತಾಳೆ. ಕೆಲವೊಮ್ಮೆ ರಸ್ತೆಯಲ್ಲಿ ಜೋರಾದ ಹಾರ್ನ್ ಕೇಳಿ ಅವಳ ಕೈಗಳು ನಡುಗುತ್ತವೆ. ಆದರೆ ಈಗ ಅವಳ ಹತ್ತಿರ ಒಂದು ವಿಷಯವಿದೆ, ಸತ್ಯ. ಮತ್ತು ಇನ್ನೊಂದು ವಿಷಯ, ಮಿತಿ. ಅವಳು ತನ್ನ ಜೀವನದಲ್ಲಿ ಕೆಲವು ನಿಯಮಗಳನ್ನು ಬರೆದುಕೊಂಡಿದ್ದಾಳೆ. ಸೀಟ್ ಬೆಲ್ಟ್ ಯಾವಾಗಲೂ ಹಾಕುವುದು. ಹಣದ ಕಂಟ್ರೋಲ್ ಯಾವಾಗಲೂ ತನ್ನದಾಗಿರಬೇಕು. ಸಂಬಂಧಗಳಲ್ಲಿ ಪ್ರೀತಿ ಇರಲಿ, ಆದರೆ ಕುರುಡುತನ ಬೇಡ. ಮತ್ತು ಅತಿ ಮುಖ್ಯವಾದದ್ದು, ಒಂದು ವೇಳೆ ಹೃದಯವು ಏನೋ ತಪ್ಪು ಎಂದು ಹೇಳುತ್ತಿದ್ದರೆ ಅದನ್ನು ಹಾಸ್ಯ ಎಂದು ತಿಳಿಯಬೇಡಿ, ಅದನ್ನು ಸಂಕೇತ ಎಂದು ತಿಳಿಯಿರಿ. ಮತ್ತು ಒಂದು ವೇಳೆ ನೀವು ಈ ಕಥೆಯನ್ನು ಕೇಳಿಸಿಕೊಳ್ಳುತ್ತಿದ್ದರೆ ಒಂದು ಮಾತು ನೆನಪಿಡಿ, ನ್ಯಾಯ ಕೇಳುವುದು ತಪ್ಪಲ್ಲ, ತನ್ನನ್ನು ತಾನು ಉಳಿಸಿಕೊಳ್ಳುವುದು ತಪ್ಪಲ್ಲ, ಮತ್ತು ಯಾವುದೇ ಕೆಟ್ಟ ಮನುಷ್ಯನಿಂದ ದೂರವಿರುವುದು ಕೂಡ ತಪ್ಪಲ್ಲ. ನೀವು ದ್ವೇಷದಲ್ಲಿ ಸಿಲುಕಿ ಗೆಲ್ಲಲು ಸಾಧ್ಯವಿಲ್ಲ. ಸತ್ಯ, ಧೈರ್ಯ ಮತ್ತು ತಿಳುವಳಿಕೆಯಿಂದ ಮುಂದೆ ಸಾಗುತ್ತೀರಿ. ಇದೇ ಅಸಲಿ ಗೆಲುವು. ಈ ಕತೆ ಹೇಗೆನಿಸಿತು ಕಮೆಂಟ್ ಮಾಡಿ ತಿಳಿಸಿ. ಒಂದು ವೇಳೆ ಈ ಕತೆ ನಿಮ್ಮ ಮನಸ್ಸಿಗೆ ಮುಟ್ಟಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಖುಷಿಯಾಗಿರಿ. ಧನ್ಯವಾದಗಳು.